ಭಾಳ ಕುಟುಂಬಗಳು ಕೆಳಗಡೆ ಒಂದು 4 ಜನ ನೋಡಿರ್ತೀರಾ. ಕೆಳಗಡೆ ಒಂದು ನೋಡಿದ್ದೀವಿ ನಮ್ಮ ಹಿರೇಕೆರೂರವರು ಆನಗಲ್ಲರು ನೋಡಿ ತೋರಿಸಿ ನೋಡಿ. ಭಾಳ ಜನ ಕುಟುಂಬ ನಮ್ಮದು. ಈ ಕಡೆ ಬರಲೇ ಲೇ ತಮ್ಮಂದ್ರ ಓಯ್. ಇನ್ನೂ ಒಂದು ಕೆಳಗಡೆ ಒಂದು 4 ಜನ ಇದ್ದಾರಲ್ವ. ಇಷ್ಟು ಅಲ್ಲದೆ ನಮ್ಮ ಅಪ್ಪ ಅಮ್ಮ ಅಲ್ಲದಲ್ಲಿ ಇನ್ನೊಂದು 4 ಜನ ಇವರು ಎಕ್ಸ್ಟ್ರಾ ನಮ್ಮ ಮನೆಯವರು. ಇಲ್ಲಿ ನೋಡಿ ನಮ್ಮ ಇವರೆಲ್ಲ ನಮ್ಮ ಕುಟುಂಬ. ಕೆಳಗಡೆ ಇನ್ನೊಂದು 4 ಜನ ಯಂತ್ರ ಕಟ್ತಾವ್ರೆ ಇಷ್ಟು ಅಲ್ಲದೆ ನೋಡಿ. ನಮ್ಮ ಕುಟುಂಬ ಹೆಂಗೆ ನೋಡಿ. ನಮ್ಮ ಅಪ್ಪ ನೋಡ್ರಿ ಲೋ ಹೀರೋ ಚಳಿಯಿಂದ ಮಲಗಿತ್ತು ನಮ್ಮಪ್ಪ. ನನ್ನ ಮಗ ನೋಡಿರ್ತೀನಿ ನೀವೆಲ್ಲ. ಹಾಯ್ ಡ್ಯಾಡಿ. ಇನ್ನು ನೋಡಿ ನಮ್ಮಪ್ಪ ನಮ್ಮ ತಂದೆಯವರು ನೋಡಿ. ನಾವು ದನ ಕರ ಹೆಂಗಿದ್ದೀವಿ ನೋಡಿ. ನೋಡಿ ನಮ್ಮ ಮಗ ಹಾಯ್. ನಮ್ಮ ದೊಡ್ಡ ಮಗ ನೋಡಿರ್ತೀರಾ. ಕಳ್ಳ ಸ್ಕೂಲ್ಗೆ ಹೋಗಲ್ಲ, ಹಾಲು ಕಡೆಗೆ ರೆಡಿ ಆಯ್ತಾನೆ ಅದಾ ನೋಡಿ. ಕುಟುಂಬನೇ ತೋರಿಸ್ತೀನಿ. ಇನ್ನೂ ಇದ್ದಾವೆ ಈಗ ನೋಡಿರ್ತೀರ. ಕೋಳಿಗೂಡು ಅಲ್ಲಿ ಹೋಗೋಕ್ಕಾಗಲ್ಲ. ಇಷ್ಟೊತ್ತಾಗ ಹೋಗ್ತಿದ್ದೆ ಬೇಜಾರಾಗುತ್ತೆ. ಕೋಳಿಗೂಡು ಅಲ್ಲಿದ್ದಾವೆ. ನಾಯಿಗಳು ತೋರಿಸ್ತೀನಂತೆ. ಸಂಸಾರ ಚೆನ್ನಾಗಿದೆ ನಂದು. ನಿಂತ ಮನೆ ಕಟ್ಟಿದ್ದೆ, ಒಂದು ಅಂಥ ಮನೆ ಕಟ್ಕೊಂಬಿಟ್ಟೆ. ಸುತ್ತಮುತ್ತ ನೋಡಿ ನಮ್ಮ ಕುಟುಂಬ ಹೆಂಗಿದೆ. ಇದರಲ್ಲಿ ಒಂದು ಬೊಂಬಾಯಿ ನನ್ನವ್ರ ನೋಡಿ ಕೈ ಮುಗಿತಾನೆ ಬೊಂಬಾಯಿ. ನಮ್ಮ ನೋಡಿದ್ರೆ ತಗೊಳ್ಳೋ ಹೆಂಗಿದೆ ನಮ್ಮವು ಅಂತ. ಪಂಚರ್ ಆಗೋದಿಲ್ಲ. ಇನ್ನೊಂದು 800 ಎಲ್ಲ ಹೋಯ್ತೆ ನೋಡಿ. ಹಿಂಗೆ ನಮ್ಮ ಗಾಡಿಗಳು. ನಾನು ದೊಡ್ಡದು ಕಷ್ಟಪಟ್ಟು ತಗೊಂಡಂಥವು ಅಂತ. ಒಂದು ಸಣ್ಣ ಕುಟುಂಬ ನಾವೆಲ್ಲ ಬೆಳೆದಿದ್ದು ಹೊಡಿತಾರೆ ಮನೆಗಳು ಗುಡ್ಲಲ್ಲಿ. ಈ ಒಂದು ನಿಮ್ಮೆಲ್ಲರ ಆಶೀರ್ವಾದ ಮತ್ತು ದೇವ್ರ ತಾಯಿನ ಆಶೀರ್ವಾದದಿಂದ ಒಂದು ಸಣ್ಣ ಮನೆ ಕಟ್ಕೊಂಡು ನೋಡಿ. ಇದರಲ್ಲಿ ಒಂದು 44 ಜನ ಇದ್ದೀವಿ. ಒಟ್ಟು 18 ಜನ ಇದ್ದೀವಿ ನಮ್ಮ ಮನೆಯವರು. 18 ಜನ ಇದ್ದೀವಿ. ಎಲ್ಲ ಸೇರಿ ಒಂದು 44 ಜನ ಇದ್ದೀವಿ. ನೋಡ್ತೀವಿ ನಮ್ಮ ತಾಯಿ ತೋರಿಸ್ತೀನಿ ತಡ್ರಿ. ದೇವಸ್ಥಾನ ಇದೆ ಇಲ್ಲೇ ಪಕ್ಕದಲ್ಲಿ ನೋಡಿ. ನಾನು ಕಾಣುತ್ತೆ ದೇವಸ್ಥಾನ ಇಲ್ಲೇ ಇದ್ದೀವಿ. ಅಲ್ಲೇ ರೂಮು. ನಮ್ಮ ಅಪ್ಪನ ನನಗೆ ತೋರಿಸ್ತೀನಿ ತಡ್ರಿ ಅಂತ ಹತ್ರ ನಮ್ಮಮ್ಮನ ತೋರಿಸ್ತೀನಿ. ಅನ್ನಪೂರ್ಣೇಶ್ವರಿ. ನಮ್ಮ ನಾಯಿಗಳೆಲ್ಲ ನೋಡೋಕೆ ಕಾಣ್ತಾ ಒಂದು 8 ಅಷ್ಟೇ ನಮ್ಮ ಮನೆಯವರು. ಅಮ್ಮ ಮಮ್ಮಿ ಕಮ್ಮಿಂಗ್ ಸೈಡ್ ನೋಡ್ರಿ. ಉಪಕಾರ ಹಾಕಲು ಭಟ್ರು ನಮಗೆ. ನಮ್ಮನೆ ವರಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಇವರೇ ನಮ್ಮಮ್ಮ. ಅಂದತ್ರಿ ನಾವು ಸುಖವಾದ ಸಂಸಾರ. ನಮ್ಮಮ್ಮ ನೋಡ್ರಿ ಹಿಂಗಿದ್ದೀವಿ ನಾವಂತ. ಎಲ್ಲ ಹೆಂಗಿದ್ರಿ ನೋಡಿ. ಇಲ್ಲಿ ನಮ್ಮ ಅಣ್ಣ ತಮ್ಮಗಳು, ನಮ್ಮ ತಾಯಿ ತಂದೆ, ನನ್ನ ಲಾಸ್ಟ್ ತಮ್ಮ, ಇನ್ನೊಂದು ತಮ್ಮ ಈ ಕಡೆ ಒಂದು ತಮ್ಮ ಇರ್ತಾನೆ. 3ನೇ ತಮ್ಮ. ಆ ಕಡೆ ಒಂದು ತಮ್ಮ ಇದ್ದಾನೆ. ಇಲ್ಲಿ 2 ರೂಮ್ ಇದೆ ನೋಡ್ರಿ. ಈ ಕಡೆ ಒಬ್ಬ, ಆ ಕಡೆ ಒಬ್ಬ. 4 ಜನ ಇದ್ದೀವಿ ನಾವು. 4 ಜನ. ಇದು ನಂದು ದೊಡ್ಡ ಕುಟೀರ. ನಲ್ಲಿ ನಮ್ಮ ತಾಯಿ ಇದು ದುರ್ಗಾ ಸ್ಥಳ. ತಾಯಿನ ಗಂಗಮ್ಮ ದುರ್ಗಮ್ಮ ಇದು ನಡೆಯೋದು ನೋಡಿ. ನಮ್ಮ ರೇಷನ್ಗಳು. ನಿಮ್ಮನೆಗೆ ದೊಡ್ಡ ಶ್ರೀಮಂತರು ನೀವೆಲ್ಲ. ನಾವು ಬಡವರು ನೋಡ್ರಿ. ನಮ್ಮ ಹಾಸ್ಪಿಟಲ್ ಅಡಿಕೆ ಬಿಡ್ತಾರೆ ದಯವಿಟ್ಟು. ಬಟ್ಟೆ ಒಳಗೆ ಹಾಕಿದ್ವಿ. ಯಾಕೋ ನಮಗೆ ಅಂಥ ಜೀವನ ಇಷ್ಟ ಆಗಲಿಲ್ಲ. ನಾವು ಶ್ರೀಮಂತರಾಗಬೇಕು ಅಂತ ಮನ್ಸಾಗ ಶ್ರೀಮಂತ ಇದ್ದೀವಿ. ಈಗ ದುಡ್ಡಿನ ಶ್ರೀಮಂತರ ನಮ್ಮ ಅಮ್ಮಗೂ ಆಸೆ ಇಲ್ಲ, ನಮಗೂ ಆಸೆ ಇಲ್ಲ. ಒಂದು ಮನೆ ಮನೆ ಎಲ್ಲೇ ಇದು ನೋಡಿ. ಅಡುಗೆ ಮನೆ ಹೆಂಗಿತ್ತು ನಮ್ಮದು. ಯಾರು ಅಡಿಕೆ ಮತ್ತು ಯಾರು ಬಂದಿದ್ರು ಊಟಕ್ಕೆ ನೋಡಿ. ಅಡುಗೆ ಮನೆ ಭಾಳ ಚೆನ್ನಾಗಿದೆ. ಅಡುಗೆ ಮನೆ ಹೊರಗಡೆ ಇದ್ರು ನಮ್ಮಮ್ಮ ಅನ್ನಪೂರ್ಣೇಶ್ವರಿ ಅಂತ. ಯಾರು ಊಟಕ್ಕೆ ಬಂದರೆ ನೋಡ್ರಿ ಇವ್ರು ನಮ್ಮನೆ ಭಟ್ರು. ಇವ್ರು ಬರೀ ಉಪಕಾರ ಏನೂ ಹಾಕಲ್ಲ ಅಂತ ಭಟ್ರು ಇವರು. ಯಾರು ಲೈವಲ್ಲಿ ಹೋಗ್ತಾಯಿದೆ ನೋಡಿ. ಇಲ್ಲಿ ನಮ್ಮ ಸೌದೆ ಅಡುಗೆ ಯಾರು ಅಡ್ಕೊಬೇಡಿ. ನಾವು ಇವತ್ತೇ ನೀವು ಸಿಲಿಂಡರ್ ಬಂದಿದ್ದೀವಿ ಅಂತಲ್ಲ, ಸಿಲಿಂಡರ್ ಇರುತ್ತೆ ನೋಡಿ. ಮುಂಚಿಂದ ನಾವು ಸೌದೆ ಅಡುಗೆ ಅಭ್ಯಾಸ. ಯಾರೋ ಪುಣ್ಯಕ್ಕೂ ಕೊಡ್ಸಿದ್ವಿ ಒಲೆಯ. ಸೊ ಇದೊಂದು ಗ್ಯಾಸ್ ಇಕ್ಕೊಂಡಿದ್ದೀವಿ. ಎಮರ್ಜೆನ್ಸಿ ಏನಾರು ಅಪ್ಪಿತಪ್ಪಿ ಯಾರಾದ್ರೂ ನೆಂಟರು ಬಂದು ಬೇಗ ಹೋಗ್ತೀವಿ ಅಂತಾರಲ್ಲ. ಅಲ್ಲೆಲ್ಲ ಈ ಕೆಳಗಡೆ ಜನ ಅಂದಂಗೆ ಅರ್ಜೆಂಟ್ ಹೋಗ್ಬೇಕು ಅಂತಾರೆ. ಅವರಿಗೆ ಟೀ ಕಾಪಿ ಕೊಟ್ಟು ಬೇಗ ಕಳ್ಸೋಕೆ ಅವ್ರಿಗೆ ಎಲ್ಲ ನಾನು ಹೆಸಟ್ರೆ ಒಂದು ಪಾತ್ರೆ ಬಳಗೋ ಜಾಗ ನೋಡಿ. ನಮ್ಮ ನೋಡಿ ನಾವೇನೋ ಅದೇನೋ ಮಾಡಿಸಿಲ್ಲ. ಶೋಕೇಸ್ ಎಲ್ಲ ಮಾಡಿಸಿಲ್ಲ ಅಲ್ಲ ಪಾಪ. ಇದು ನಮ್ಮ ಶೋಕೇಸು. ಇವೇ ನೀರು ಕುಡಿಯೋದು. ನಾವು ಈ ಸಸಿ ನೋಡಿ ಹಿಂಗಿದ್ದೀವಿ. ಮನೆಯವ್ರು ಅಡಿಕೆ ಬಿಡಿ ಎಲ್ಲ ಇಲ್ಲೇ ಇಕ್ಕೊಂಡಿವಿ. ಎಲ್ಲ ಯಾವುಗಳು ಇರ್ತಾವೆ ಒಂದು ಸರಿ ಏನು ಮಾಡೋಕ್ಕಾಗಲ್ಲ. ಕಪ್ಪುಗಳು ಇರ್ತವೆ. ಇಲ್ಲೇನೋ ಒಣಾಕಿಂತ ನಿಮ್ಮಂತ 2 ಕೊಟ್ಟರೆ ನೋಡಿ. ನಮ್ಮದು ಐರಾವತ ನನ್ನ ಮನೆ. ಪುಟ್ಟ ಮನೆ ತೋರಿಸ್ತೀನಿ ನೋಡಿ. ಇನ್ನು ನಮ್ಮ ಮಾತಾಯಿ ಕೂತಿರ್ತಾಳೆ ಅಮ್ಮ. ಅವ್ರಿಗೆ ಇಲ್ಲೇ ಇಷ್ಟು ಅಂತೆ. ಎನಿ ಟೈಮ್ ಯಾವಾಗಲೂ ಇಲ್ಲೇ ಇರ್ತಾಳೆ. ಇದೇ ಮೂಲ ಪೀಠ. ನಾವು ಹೊತ್ಕೊಂಡು ಕುಣಿತಿದ್ದು ಉತ್ಸವ ಮೂರ್ತಿ ನೋಡಿರ್ತೀವಿ. ಒಂದು ಪೀಠ ಕುಡಿದಾವೆ. ಅಲ್ಲಿ ಮಾತಾಯಿ ಕೂತಾಳೆ ನೋಡ್ರಿ, ಕಾಣುತ್ತೆ. ನಮ್ಮ ಮನೆ ಒಳಗೆ ಇರ್ತಾಳೆ. ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಇದ್ದಾಗ ಅಮ್ಮ ಅವ್ರಿಗೆ ಕೂತಾರೆ. ಇದೇ ನಮ್ಮ ಮನೆ. ಯಾರ ಕೇಳಿದ್ರೆ ನಿಮ್ಮ ಮನೆ ನೋಡಬೇಕು ನೀವು ಹೆಂಗಿದ್ರೆ ಸಿಂಪಲ್ಲಾಗಿ ಅಂತ ತೋರಿಸ್ತೆ ಅಷ್ಟು ದೊಡ್ಡ. ಇದು ಅಟ್ಟ ಮೇಲೆ ಇರುತ್ತೆ ಸಣ್ಣ ಪುಟ್ಟ ಸಾಮಾನು. ಇದೊಂದೇ ನನ್ನ ತಮ್ಮನ ಮದುವೆ ಟೈಮ್ ಸೋಪ ಹೊಂದಿದ್ದೆ. ನೀನೆಲ್ಲ ನೋಡಿರ್ತೀರ ಹಾಸಿಗೆಗಳು. ನಾವು ಹೀಗೆ ಹಾಸ್ಕೊಳೋದು. ಈಗ ರೂಮು ಇದೇನೋ ಇಕ್ಕೊಂಡಿರ್ತೀವಿ. ಇಲ್ಲ ನಂದು ನಾನಿರೋ ರೂಮು, ನಮ್ಮನೆರೋ ರೂಮು. ನಿಮ್ಮ ಮನೆ ಅಡುಗೆ ಮನೆ. ಎಲ್ಲ ಒಟ್ಟಿಗೆ ಇದ್ದೀವಿ. ಬಟ್ ಇಲ್ಲಿ ಅಡುಗೆ ಮಾಡೋದಿಲ್ಲ. ಅಲ್ಲಿ ಮಾಡ್ತೀವಿ ಅಡುಗೆ. ಇಲ್ಲೇನು ಮಾಡೋದಿಲ್ಲ. ಏನಾದ್ರು ಎಮರ್ಜೆನ್ಸಿ ಮಾತ್ರ. ಮೊನ್ನೆ ಯಾರೋ ಬಗ್ಸು ತಂದು ಕೊಟ್ಟಿದ್ರು ಹಣ್ಣುಗಳು. ಇಷ್ಟೇ. ಇಲ್ಲೇನು ಅಡುಗೆ ಮಾಡೋದಿಲ್ಲ. ಎಲ್ಲ ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ಊಟ, ಒಟ್ಟಿಗೆ ನಿದ್ದೆ ಅಂತ. ಯಾರೇ ಬರಲಿ ಜಾತಿ ನಿಂದೆನೇ ಇರೋದಿಲ್ಲ, ಧರ್ಮ ನಿಂದೆನೇ ಮಾಡೋದಿಲ್ಲ. ಒಂದೇ ಒಂದು ಟಿ ವಿ ಯಾವತ್ತಾರು ಧೂಳಾಯ್ತು. ಯಾವತ್ತಾರು ಅಪ್ರೂಪಕ್ಕೆ ಆಡೋದು. ಏನಾರು ಒಂಚೂರು ಸ್ಟಾರ್ಟ್ ಆದರೆ ಇದು ಧೂಳು. ಇದಕ್ಕೂ ಟೈಮ್ ಇಲ್ಲ. ಇದಕ್ಕೂ ಡಿಸ್ಚಾರ್ಜ್ ಇಲ್ವಲ್ಲ.
ಅಂದಾದರೆ ನಾನು ತೋರಿಸ್ತಿರೋದು ನನಗಿದ್ದೀನಿ ಅಂತಲ್ಲ, ಆರೋಗ್ಯವಾಗಿದ್ದೀನಿ ಅಂತ. ಮನುಷ್ಯ ಏನೇ ಕೋಟಿಗಿದ್ರು ಏನೇ ಇದ್ದರೂ ಮತ್ತು ಏನೇ ಎಷ್ಟೇ ಕೋಟಿಗಿದ್ರು ಅವ್ನು ಆರೋಗ್ಯ ಇದ್ದರೂ ಶ್ರೀಮಂತ ಅಂತ ತೋರಿಸ್ತೀನಿ ನಾನು. ನನ್ನ ಪ್ರಕಾರ ದೊಡ್ಡ ಶ್ರೀಮಂತ ಆರೋಗ್ಯವಂತ, ಅಪ್ಪ ಅಮ್ಮನ ಜೊತೆಗಿರೋನು ಯೋಗ್ಯವಂತ, ಪುಣ್ಯವಂತ, ಯಾರ ಬಗ್ಗೆ ಮಾತಾಡಿಲ್ದನು ಯೋಗ್ಯವಂತ ಅಂತ ಮತ್ತೆ ಮತ್ತೆ ಹೇಳ್ತೀನಿ. ನೋಡಿರಿ ಕಾಣುತ್ತರ ನೋಡಿದ್ರೆ ಒಂದು ಚಾರ್ಜರ್ ಗಾಡಿ ಇದೆ ಅಂತ ಒಂದು ನಮ್ಮ ಅಕ್ಕಮ್ಮ ನಮ್ಮ ದೊಡ್ಡ ಮಕ್ಕ ತಂದಿದ್ದೆ. ಸಣ್ಣದೊಂದು ಗಾಡಿ ಇದೆ, 2 ಮಕ್ಕಳು ನನಗೆ ನೋಡುತ್ತಿರಲಿಲ್ಲೇ ಐರಾವತ್ಗಳು ತೋರಿಸ್ತೀನಿ ತರ್ರಿ. ಇದು ದೊಡ್ಡ ಮಗಂದು, ಇದು ಸಣ್ಣ ಮಗಂದು, ಪುಟ್ಟ ಪುಟ್ಟ ಗಾಡಿಗಳು, ದೊಡ್ಡ ಮಗಂದು ಸಣ್ಣ ಮಗಂದು ಅಂತ. ಇದು ಅಲ್ಲೇ ನನಗೆ ಭಾಳ ಸಂತೋಷ ಆಗೋದು, ನಮ್ಮ ತಾಯಿಯರಿಬ್ಬರು ಅಲ್ಲೇ ಕೂತದ್ದು ಗಮ್ಮ. ಬ್ಯಾಡ್ ಕಮಿಟ್ ಮಾಡಿಬಿಟ್ಟು ದಯವಿಟ್ಟು ಆಡ್ಕೆಬಿಡಿ, ಸಿಂಪಲಾಗಿದ್ದಾನೆ ಅಂತ. ಹಿಂಗೆ ಇರೋಕ್ಕೆ ಇಷ್ಟಪಡ್ತೀನಿ. ನಂದು ಸಿಂಹಾಸನ ತೋರಿಸ್ತೀನಿ ತಡ್ರಿ. ಅದು ಯಾರ ಹಾಕಿದ್ರ ಮನೆಗಿಂತ ಮನುಷ್ಯನ ಇರಬೇಕಂತ ಯಾರ ಪುಣ್ಯಾತ್ಮ ಹಾಕಿದ್ದ ನೋಡಿ. ನಮ್ಮ ಹೋಗ್ತಾ ನೋಡ್ರಿ ನಮ್ಮ ಮನೆ ಕಾಲುಗಾರರು. ಲೇ ಕಳ್ರ ಐ ಕುಳ ಒಂದು 8 ನಾಯಿ ಮೇಲೆ ಸಾಕಿದ್ದೀನಿ, ಆವಾಗ ಊಟ ಮಾಡ್ತವೆ. ಕೋಳಿ ಕೂಡ ಭಾಳ ಚೆನ್ನಾಗೈತಿ ಹಿಂದ್ಗಡೆ. ಏನು ಮಾಡ್ತಿದ್ದೀಪ್ಪ? ಇನ್ನು ಮಲಗಳು ನೋಡ್ರಿ, ಇಲ್ಲಿ ಮಲಗಳು ಸಾಕಿರ್ತೀನಿ. ಅವು ಮುದ್ದು ಮುದ್ದಾಗಿದ್ದಾವೆ. ಕೋಳಿ ಭಾಳ ಇದ್ದಾವೆ, ಯಾಕೈತೆ ಜಾತಿ. ನಾಯಿ ಒಂದು 8 ಇದ್ದಾವೆ, ಇದೆಲ್ಲ ಬರ್ತವೆ. ನೋಡ್ತೀವಿ ಕೋಳಿ ಕೂಡ ಯಾಕೋ ಒಂಥರ ತಣ್ಣಗೈತೆ ಒಂಥರ ನೋಡಿ. ಇವಾಗ ಕೋಳಿಗಳು ಇಲ್ಲೇ ಕೋಳಿ ಕಿರ್ತೀನಿ ಅಂತ ನಡಿಯ ಮನೆಗೆ 4-5 ಥರ ಜಾತಿ ಕೋಳಿ ಸಾಕಿದ್ದೀನಿ ನಾನು. ನೋಡಿತೀರ ಇಲ್ಲಂತಾರ. ನಾಳೆ ದೇವಸ್ಥಾನ ಓಪನ್ ಇರುತ್ತೆ ಅಪ್ಪಾಜಿ. ಇರುತ್ತಪ್ಪ ದೇವಸ್ಥಾನ, ಯಾವತ್ತೂ ಬಾಗಿಲಾಗೋದಿಲ್ಲ. ಬೆಳಗ್ಗೆ 9 ಗಂಟೆಗೆ ಓಪನ್ ಇರುತ್ತೆ, ಸಂಜೆ 6 ಗಂಟೆ ತನಕ ಇರುತ್ತೆ ಮಗನೇ. ಆಮೇಲೆ ಎಪ್ಪಿ ಮಧ್ಯಾಹ್ನ ಒಂದು ಅರ್ಧ ಗಂಟೆ 1 ಗಂಟೆ ಊಟಕ್ಕೆ ಹೋಗ್ತೀವಿ, ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಕೆಲಸಗಾರರು ನಿತ್ಯ ಊಟ ಮಾಡೋದು ಬೇಡನಪ್ಪ. ಆಮೇಲೆ ಬೆಳಗ್ಗೆ ಒಂದು 5 ಗಂಟೆ 4 ಇದೆ ಅಂತಾರಲ್ಲ, ರಾತ್ರಿ ಒಂದು 10 ಗಂಟೆ 11 ಗಂಟೆನೂ 8 ಗಂಟೆ ಕಟ್ತಿದ್ದಾರೆ. ಕೆಳಗಡೆ 4 ಜನ ಅಂತ ಕಟ್ತಿದ್ದಾರೆ. ಇರುತ್ತೆ, ಬರ್ಬೋದು. ನಿತ್ಯ ಓಪನ್ ಇರುತ್ತೆ. ಆಮೇಲೆ ಬಾಗಿಲು ಹಾಕೋದಿಲ್ಲ ನಾವು, ನಿತ್ಯ ಓಪನ್ ಇರುತ್ತಪ್ಪ, ಬಂದು ಹೋಗ್ಬೋದು. ಬೆಳಗ್ಗೆ 9ರಿಂದ ಈಗೆಲ್ಲ ಗೊತ್ತಿರುತ್ತೆ. ಮುಂಚೆ ಎಲ್ಲ ಜನ ಬಂದು ಸುಮ್ಮನೆ ಇಲ್ಲ ಮಂಕೊಂಡು ಕಿರಿಕ್ ಮಾಡೋರು. ಅದು ಕಿರಿಕೆ ಬೇಡ ಅಂತ ನೋಡಿ ಹಿಂಗೆ ಒಂದು ತಿಪ್ಪೆ ಹಾಕೊಂಡಿದ್ದೀವಿ. ಹಳ್ಳಿ ಜೀವನ ಚಂದ ಅಂತ. ಹುಲ್ಲು ಭಾವನೆ ಖಾಲಿ ಆಗ್ಬಿಟ್ಟಿದೆ, ಅಡುಗೆ ಬಿಟ್ರೆ. ಈ ಪ್ಲಾಸ್ಟಿಕ್ ಕವರ್ ಮುಂಜಾ ಪದೇ ಹೇಳ್ತೀನಿ, ಪ್ಲಾಸ್ಟಿಕ್ ಕವರ್ ಬಿಡ್ಬೇಡ ಅಂತ ಬಿಡ್ತೀಯಲ್ಲಪ್ಪ ನೀನು. ನೋಡಲ್ಲಿ ಪ್ಲಾಸ್ಟಿಕ್ ಕವರ್ ಮತ್ತು ದಾನಿ ಬಾಯಿಗೆ ಹೋಗ್ಬಾರ್ದು ಕಣಪ್ಪ. ನೀನು ಏನು ಬೇಕಾದ್ರೆ ಮಾಡು. ಹೊಸೊಂದು ಸತ್ತೋಗ್ಬಿಡ್ತು ಗೊತ್ತಾ. ನೋಡಲಿ ಪಾಪ ಇಲ್ಲಿ ನೋಡಲಿ ಮಂಜಾ, ನೋಡಲಿ ಅವ್ರು ನೋಡಲಿ ಬಟ್ಟೆ ಒಗೆಯೋರು ಬೆಳಗ್ಗೆ ಬಂದು ಕೆಲಸ ಬಂದು ಎಲ್ಲ ಹೆಂಗೆ ಹೊಸ್ತವೆ ನೋಡು. ಒಂದು ಹೊಸ ಸತ್ತ ಇಲ್ವಾ ನೋಡಲಿ. ಪ್ಲಾಸ್ಟಿಕ್ ಕವರ್ ಕೆಲಸಗಾರರೆಲ್ಲ ಕೆಲಸ ಮಾಡೋಲ್ಲ, ಕೆಲಸಗಾರಲ್ಲಪ್ಪ. ಜವಾಬ್ದಾರಿ ಇರಬೇಕು. ರಶ್ಮಿ ಜವಾಬ್ದಾರಿ ಇಲ್ಲ ಅಂದರೆ ಕೆಲಸಗಾರ ವೇಸ್ಟಪ್ಪ. ಬಂದು ಸುಮ್ಮನೆ ಎಷ್ಟು ಅವತ್ತು ಬಂದು ಉಂಡೋಗೋರಲ್ಲ ಕೆಲಸಗಾರಗಳು. ಬಕೆಟ್ ಎಲ್ಲ ಸುಮ್ಮನೆ ಬಕೆಟ್ ಹಂಗೆ ಬಿಸಾಗಿದಾರಲ್ಲ, ಯಾಕೆ ಕಾಯ್ಕೊಳ್ಳೋದಕ್ಕೆ? ಅದನ್ನೇ ವೇಸ್ಟ್ ಮಾಡೋ ಬದಲು ಯಾರು ಬಡ್ರಿ ಕೊಡಿ, ಬಕೆಟ್ ಕೊಡಿ, ಒಂದು ಎರ್ಸಿ ಕೊಡಿ, ಪುಣ್ಯ ಬರುತ್ತೆ. ಇದೆ ನಾನು ಬೈಕು ಅಂತ ಓಡ್ಸೋಕೆ ಕಲ್ತಿದ್ದು. ಇನ್ನು ಕೆಲಸಗಾರ ನೋಡಿತಿರಲ್ಲ, ನಂದೊಂದು ನಮ್ಮ ಮನೆಯದು ಸಣ್ಣ ವಾಷಿಂಗ್ ಮಿಷಿನು. ಇದು ನಮ್ಮ ಜೊತೆಗೆ ಯಾರು ಇದ್ದಾರೆ ಹುಡುಗರು, ಯಾರು ಬಂದು ಕೆಲಸ ಮಾಡ್ತಾರೆ, ಅವ್ರಿಗೊಂದು ಅವ್ರಿಗೊಂದು ಇದೇನು ವಾಷಿಂಗ್ ಮಿಷಿನು ಅದು ನಮ್ಮದು, ನಮ್ಮ ಮನೆಯವರಿಗೆ, ಇದು ಅವ್ರಿಗೆ, ನನ್ನ ಜೊತೆ ಇರೋರಿಗೆ. ಇಲ್ಲಿ ಭೇದ ಇಲ್ಲ, ಅದು ಭೇದ ಮಾಡೋದು ಬೇಡ ಅಂತ. ಒಂದಾದ್ರೆ ಇನ್ನು ಲೈಟ್ ನೋಡಿರ್ತೀರ, ಯಾರೊಬ್ಬರು ಪುಣ್ಯಾತ್ಮರು ನಮ್ಮೂರವರು, ನಮ್ಮ ಕುಮಾರಣ್ಣ ಅಂತೇಳಿ, ನಮ್ಮ ಕೆ ಬಿ ಕೆಲಸ ಮಾಡೋಂಥ ಪುಣ್ಯಾತ್ಮರುಗಳು ನಮಗೊಂದು ಲೈಟ್ ಒಳ್ಳೆಯ ವ್ಯವಸ್ಥೆ ಮಾಡ್ಯಾರೆ. ಇಲ್ಲಿ ನೋಡಿ, ಇದೊಂದು ಮನೆಯಾರು ದಾವಣಗೆರೆ ತಂದುಕೊಟ್ಟಿದ್ರು. ಕರೆಂಟ್ ಇಲ್ದಾಗ ಇದು ಆಡ್ತದೆ. ಅಂದಾದ್ರೆ ಇದು ಯಾಕೆ ತೋರಿಸ್ತೆ ಗೊತ್ತಾ? ಯಾರು ಹೆಂಗಿದ್ದೀರಾ, ಯಾರು ಕೇಳ್ತಾರಂತೆ, ನಿಜವಾಗಿ ಹಿಂಗೆ ಇರ್ತಾರಾ ಇಲ್ಲ ಲೈವಲ್ಲಿ ಹಿಂಗೆ ಇರ್ತಾರ ಅಂತ ಯಾರು ಕೇಳಿ ಎಲ್ಲ ತುಂಬ ಜನ ಕೇಳ್ತಾರಂತೆ. ಆಶ್ಚರ್ಯ ಉಂಟಂತೆ. ಹಂಗಾಗಿ ಮಂಜು ಈ ದೆಬ್ಬಗಳು ಅಲ್ಲಿ ಎತ್ತಕ್ಕಬಲ್ಲೆ, ಅದಕ್ಕೆ ನಾವು ನಿಜವಾಗಿ ಹಿಂಗಿರೋಣ ಅಂತ. ಯಾರಿಗೂ ತೋರೋಣಿಕೆ ಬೇಡ. 3 ದಿವಸ ಜೀವನಕ್ಕೆ ಯಾಕೆ ನಮ್ಗೆ ಅಹಂಕಾರ? 3 ದಿವಸ ಬದುಕೋಕೆ ಯಾಕೆ ನಮಗೆ ಜಂಬ? ಚೆನ್ನಾಗಿ ಬಾಬಾ ದೆಬ್ಬೆ ಎತ್ತಿಕೊಂಡ ಅವೆಲ್ಲ ನನ್ನ ಯಾಕೆ ಏನಕ್ಕಾರ ಬರ್ತವೆ. ಯಾರು ಕೊಟ್ಟರೆ ಆಗತ್ತೆ. ಒಂದು ಶೇರ್ ಮಾಡೋ ಅದಾಗ ಒಂದು ಕುತ್ಕೋಬೋದು ಆರಾಮಾಗಿ. ಹಾಂ ಯಾರಂದರು ಮತ್ತು ಇದ್ಯಾಕೆ ಬಿಸಾಕ್ಯಾರೆ? ಇತ್ತಪ್ಪ ಯಾರು ಕೊಡೋಣ, ಯಾರು ಬಡಬಗ್ರಿ ಕೊಡ, ಯಾರ ಮನೆ ಬೇಕು ಅಂದ್ರೆ ಯಾರು ಪಾಪ, ಯಾರ ಫಿಲ್ಟ್ರ್ ಕೊಡೋ ಅಂದ್ಕೊಂಡು ಯಾರೋ ಕೊಡ, ಅವ್ರಿಗೆ ಯಾರ್ಯಾರು ಕೊಡ. ಇಲ್ಲ ಮನೆ ಕೆಲಸ ಮಾಡ್ತಾವೆ ಅಜ್ಜಿ ಕೊಡ, ಬುದ್ಧಿ ಕೇಳಿ ಯಾರೊಬ್ರು ನೋಡ್ತು. ಸ್ವರ್ಗ ಒಂದು ಹತ್ರ ಒಂಚೂರು ಮೇಲೆ ಇಷ್ಟೊಂದು ಈಗ ಸದ್ಯಕ್ಕೆ ಬೇಜಾರು ಮಾಡ್ಕೊಬೇಡಿ. ಹಿಂಗಿರುತ್ತೆ. ಮೇಲೊಂದು ದೇವಸ್ಥಾನ ಇದೇ ನೇರಕ್ಕೆ ಮ್ಯಾಲೆ ಮಾಡ್ತೀನಿ.
ಸಾರ್ವಜನಿಕರಿಗೆ ಅನುಕೂಲ ಹಂಗೆ. ಇಲ್ಲಿ ಸ್ವಲ್ಪ ಈಗ ರಸ್ತೆ ನೋಡಿರ್ತೀರಾ, ರಸ್ತೆ ಇಲ್ಲ, ಮುಂದೊಂದು ದಿನ ತೊಂದರೆ ಆಗಬಾರ್ದು ಅಂತ ಮೇಲೆ ಮಾಡಿರ್ತೀನಿ. ಯಾರು ಬೇಜಾರು ಮಾಡ್ಕೊಬೇಡಿ. ಸಣ್ಣ ಗುಡಿ ಇಂಥ ಗೋಪುರಿಂದ ಅಲ್ಲಿಕ್ಕಪ್ಪ ಸೋದೆ ಇದು ಬತ್ತವ ಕಣಪ್ಪ ಚೇರಿಗೆ, 2 ಚೇರಿ ಬರ್ತವೆ ಚೇರ್ ಮಾಡೋಕ್ಕೆ. ನೋಡಿ ಈಗ ಇಷ್ಟೊಂದು ಅನುಕೂಲ ಮಾಡಿದೆ, ಭಾಳ ಕಷ್ಟಪಟ್ಟು ನಿಮ್ಮ ಸಹಕಾರದಿಂದ, ತಾಯಿನ ಆಶೀರ್ವಾದದಿಂದ. ಇಲ್ಲಿ ಅಲ್ಲಿಗವ ಪೈಪ್ ಎತ್ತಿಕ್ಕೋ. ಇಷ್ಟೊಂದು ದೇವಸ್ಥಾನ ಮಾಡಿದೆ. ಭಾಳ ಹೊಟ್ಟಿರೋದು ಏನಂದರೆ 1 ವರ್ಷ ಆಯ್ತು ಈ ಮನೆ ಕಟ್ಕೊಂಡು ನನ್ನ ತಮ್ಮ ಮದುವೆಗೆ ಅಂತ. ಮನೆ ಹೆಂಗೆ ಕಾಣುತ್ತೆ ಅಷ್ಟೇ, ಮತ್ತು ಒಳಗೆ ನೋಡಿದ್ರೆ 8 ರೂಮ್ ಇದೆ ಒಟ್ಟು ಟೋಟಲಾಗಿ. ಅಲ್ಲಿ ದೇವಸ್ಥಾನ ಮಾಡ್ಕೊಂಡಿದ್ದೆ, ಸುಖವಾಗಿದ್ದೆ. ಬಟ್ ಯಾರು ಜನ ಕಂಡುಬಿತ್ತು ಅಥವಾ ತಾಯಿಗೆ ಅಂದರೆ ಬೇಜಾರಾಯಿತು, ಕೆಳಗಡೆ ಜಾಗದ ತೊಂದರೆ ಆಯಿತು, ರಸ್ತೆ ತೊಂದರೆ ಆಗ್ತಿದೆ. ಹಂಗಾಗಿ ಇದೇ ನೇರಕ್ಕೆ ಮೇಲೆ ಅಲ್ಲೊಂಚೂರು ಮೇಲೆ ತಗೊಂಡಿದ್ದೀನಿ. ಮಧ್ಯೆ ಒಂದು 3 ಜನ ಇದ್ದಾರೆ, ಅಲ್ಲಿ ಮೇಲೆ ನಾನು ತೊಗೊಂಡಿದ್ದೀನಿ. ಅಲ್ಲಿ ರಸ್ತೆ ದಯವಿಟ್ಟು ಯಾರು ಬಂದು ಚಿಕ್ಕ ಗುಡಿ ಒಳಗೆ ದೇವ್ರನ್ನ ಕುಣಿಸ್ಕೊಂಡು ಮನಸ್ಸಿಗೂ ಬೇಜಾರಾಗುತ್ತೆ. ಬಟ್ ಯಾರು ತಮ್ಮ ಹೇಳ್ದಂಗೆ ಮನಸ್ಸು ಚಿಕ್ಕದಾದ್ರು ಪರವಾಗಿಲ್ಲ, ಮನೆ ಚಿಕ್ಕದಾಗಲ್ಲ ಮನಸ್ಸು ದೊಡ್ಡದಾಗಬೇಕು ಅಂತಕ್ಕೆ ಚಿಕ್ಕದಾಗ ಒಂದು ಗುಡಿ ಕಟ್ಟೀನಿ. ಮುಂದೊಂದಿನ ಇದೇ ದೇವಸ್ಥಾನ ಮೆಟೀರಿಯಲ್ ತೆಗೆದು ಮ್ಯಾಲೆ ಕಟ್ಟಕ್ಕೆ ಪ್ರಯತ್ನ ಪಡ್ತೀನಿ. ಸದ್ಯಕ್ಕೀಗ ಒಂದು ಸಣ್ಣ ಗುಡಿ ಹಂಗೆ ಮಾಡಿ 4 ಜನ ಸಹಾಯ ಮಾಡಿ ಈ ಬರೋಂಥ ಕೆಲವು ಜನ ಕೈಕಾಲು ಆಗಲ್ದಂತಕ್ಕಂಥ ಪುಣ್ಯಾತ್ಮರು ಹಳದಲ್ಲಿ ಭಾಳ ಕಷ್ಟಪಡ್ತಿದ್ದಾರೆ. ಕೆಲವೊಂದು ಜನಕ್ಕೆ ಬರೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಒಳ್ಳೆ ದಿವಸ ಅಂತ ಏನಾರು ರಸಿದ್ರೆ ಗಾಡಿಗಳು ಪಾಸಾಗಲ್ಲ ಅಂತೇಳಿ ಜನಗಳು ಪಾಪ ಡ್ರೈವರ್ಗಳು ತೊಂದರೆ, ಗಾಡಿ ತೊಂದರೆ. ಕೆಲವೊಂದು ಮಳೆಗಾಲದಲ್ಲಿ ಗಾಡಿ ಸಿಗಾಕೆ ಅಂತ ನೋಡೋಕೆ ನನಗೆ ಬೇಜಾರ. ಅದಕ್ಕೆ ಮ್ಯಾಲೆ ಮಾಡ್ತಿದ್ದೀವಿ. ಸಾಕಷ್ಟು ಇದರಿಂದ ಮೇಲೆ ಅಲ್ಲಿ ರಸ್ತೆ ಅಲ್ಲಿ ದಯವಿಟ್ಟು ಯಾರು ರಸ್ತೆಗೆ ಬಿಸಿಲಾಗುತ್ತೆ ಬೇಗ ಹೋಗ್ಬೇಕು ಅನ್ನೋಕ್ಕಂತಾರು ಬರೋ ಅವಶ್ಯಕತೆ ಇಲ್ಲ. ನಂದೊಂದು ಸಣ್ಣಿನಂತೆ ಮತ್ತೆ ಹೇಳ್ತೀನಿ, ಇದೇ ಜಾಗದಲ್ಲಿ ದುರ್ಗಮ್ಮ ಸಿಕ್ಕಿದ್ದು. ನಾನು ಮತ್ತೆ ನಿಮಗೆ ತೋರಿಸೋದಿಲ್ಲ, ಯಾಕಂದರೆ ಜನ ಬಂದರೆ ಅಲ್ಲಿ ಬರ್ರಿ ಅಂತೀರ. ಕಾಣುತ್ತೆ ಒಂದು ಸಣ್ಣ ಗುಂಡಿ ಒಳಗೆ, ಇದೇ ಸಣ್ಣ ಗುಂಡಿ ಒಳಗೆ ದೇವ್ರು ಸಿಕ್ಕಿದ್ದು ಕಾಣುತ್ತೆ ನಿಮಗೆ. ಗುಂಡಿ ಈ ಸಣ್ಣ ಗುಂಡಿ ಒಳಗೆ ದೇವ್ರು ಸಿಕ್ಕಿದ್ದು ಅಂತಕ್ಕಂಥದ್ದು ಕಾಣುತ್ತೆ. ಈಗ ಅದಕ್ಕೆ ಅಲ್ಲಿ ಬಿಡೋದಿಲ್ಲ. ದಯವಿಟ್ಟು ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ದೇವಸ್ಥಾನದ ಉದ್ಭವ ಆಯ್ತಂತೆ, ಅಲ್ಲಿ ಇತ್ತಂತೆ, ಇಲ್ಲಿ ಇತ್ತಂತೆ, ದುರ್ಗಮ್ಮ ಇತ್ತಂತೆ, ಕಾಳಮ್ಮ ಇತ್ತಂತೆ, ಬೋಳಮ್ಮ, ಎಲ್ಲ ದೇವರು ಒಂದೇ. ಯಾವನೊಬ್ಬ ಹೆಸರಿಕೊಂಡು ಹಂಗೆ ಅಂತಂದರೆ ನಮಗೆ ಅದನ್ನು ದಯವಿಟ್ಟು ಯಾರು ಅಲ್ಲಿಗೆ ಹೋಗಿ ನಮ್ಮ ಈ ಮೊನ್ನೆ ಮತ್ತೆ ಹೇಳ್ತೀನಿ, ಇವತ್ತು ಯಾರೋ ಬೆಳಿಗ್ಗೆ ಬಂದಿದ್ದರು, ಅಲ್ಲಿ ಹೋಗಿ ಬಂದಿದ್ದೆ, ಅಲ್ಲಿ ಯಾರೋ ಕರೆದ್ರು ಅಂತ. ಅಲ್ಲೆಲ್ಲ ಕರೆದವ್ರಿಗೆ ನಮ್ಗೆ ಹೇಳ್ಬೇಡಿ, ನಾವು ತಣ್ಣಗಿದ್ದೀವಿ, ಯಾರು ನಂಬಿಕೆ ಅಂತಾರೆ ಬನ್ನಿ, ಯಾರು ನಮಗೆ ಅದು ಬರೋಕೆ ಹೋಗ್ಬೇಡಿ. ಕಾಣತ್ರ ದೇವಸ್ಥಾನ ಇನ್ನೊಂದು ತೋರಿಸಿ ಅಂತ ಹೇಳಿ ಲೈವಲ್ಲಿ ಕೊಡಿ. ಯಾರೋ ಕೇಳಿದ ಪುಣ್ಯಾತ್ಮ, ಯಾರೋ ಚೇತನ್ ಅಂತ, ಅಪ್ಪಾಜಿ ನೀವು ಹೆಂಗಿದ್ರೆ ನೋಡಬೇಕು ಅಂತ. ಇದೆ ನಾನು ಸಣ್ಣ ಕುಟೀರ, ಮನೆ ಸಣ್ಣದಲ್ಲಪ್ಪ, 8 ರೂಮ್ ಇದ್ದಾವೆ, ನೋಡೋಕಂಗೆ ಐತಷ್ಟೇ. ಹೆಂಚಿನ ಮನೆ ಭಾಳ ಚಂದ. ನಾವು ಐರಾವತ ಅಂತ ಇಲ್ಲಿರ್ತೀವಿ. ಯಾರಾದರೂ ಬಂದಂಥರು ನಿಧಾನ ಕೊಡಿ. ಯಾರು ಬಂದಾರೆ, ಯಾರಾದರೂ ದರ್ಶನ ಮಾಡ್ತೀರಾ? ಯಾವ ಊರವರು? ಹಾಂ ಬೆಂಗಳೂರಾ? ಏನು ವಿಶೇಷ ಈಗ ಬಂದಿರಾ? ಯಾರಿಗೆ ಬರೋಕ್ಕೆ ಅಡ್ರೆಸ್ ಗೊತ್ತಾಗಲ್ಲ ಅಂತ ಹೇಳ್ತೀರಾ ಅಂತಂದ್ರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ, ಶ್ರೀ ದುರ್ಗಾಸ್ಥಳ ಅಂತ ಹೇಳಿ. ನಮಗಂತೂ ಯೂಟ್ಯೂಬ್ ಫೇಸ್ಬುಕ್ ಮಾಡೋಕ್ಕೆ ಬರಲ್ಲ. ನೀವು ಗೂಗಲಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಓಪನ್ ಮಾಡ್ಕೊಂಡ್ರೆ ಖಂಡಿತ ತೋರಿಸುತ್ತೆ. ಬೆಂಗಳೂರಿಂದ ಆರಾಮ ಸೀದಾ ಕಡೂರು, ಬಸ್ಸಾಗಲಿ ರೈಲಾಗಲಿ ಸೀದಾ ಕಡೂರಿಗೆ ಬರಬೇಕು. ಕಡೂರಿಂದ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಹುಡುಗರು, ಆಟೋ ಡ್ರೈವರ್ಗಳು, ನಿಮಗೆ ನಾವು ಅರ್ಜೆಂಟ್ ಇದೆ ಹೋಗ್ಬೇಕು ಅಂತಂದರೆ ಸೀಟ್ ಲೆಕ್ಕ ಅರ್ಜೆಂಟ್ ಇದೆ ಅಂದರೆ 200 ರೂಪಾಯಿ ಬಾಡಿಗೆ ಇಸ್ಕೊಂತಾರೆ. ಸೀಟ್ ಲೆಕ್ಕ 50 ರೂಪಾಯಿ ಇಸ್ಕೊಂತಾರೆ. ಆದಷ್ಟು ಪ್ರಯತ್ನ ಪಡಿ, ಯಾವ ವಾಹನದಲ್ಲಿ ಸ್ಟಿಕ್ಕರ್ ಇರುತ್ತೆ ಅಮ್ಮನವ್ರದ್ದು ಆ ಗಾಡಿ ಪ್ರಯತ್ನ ಪಡಿ. ಯಾರೊಬ್ಬ ಎಲ್ಲರೂ ಮಾಡೋದಿಲ್ಲ, ಯಾವನೊಬ್ಬ ಹೊಸ್ದಾಗಿ ಬಂದಿರೋ ನಿಮ್ಮನ್ನು ಯಾಮಾರಿಸಿ ತುಂಬ ಹಣ ಇಸ್ಕೊಳೋದು ಅಥವಾ ಬಂದು ಬೇಗ ಹೋಗ್ಬೇಕು ಅನ್ನೋ ಥರ ಹಿಂಸೆ ಕೊಡೋದು ಮಾಡಿಬಿಡ್ತಾನೆ. ಅದಕ್ಕೆ ಯಾವ ಗಾಡೀಲಿ ನಮ್ಮ ತಾಯಿ ನಮ್ಮ ಒಂದು ಸ್ಟಿಕ್ಕರ್ ಇರುತ್ತೆ ಆ ಗಾಡಿ ಹತ್ಕೊಂಡು ಬನ್ನಿ, ಅವ್ರು ಕರ್ಕೊಂಬಂದು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರಂತೆ. ಯಾಕೆ ಲೈಟಾಗಿ ಬಂದಿರಾ ನೋಡಿರುತ್ತೆ ಜನರ ಸಂಖ್ಯೆ ನಮ್ದು. ನೋಡಿ ಅಲ್ಲಿ ನೋಡಿ ಯಂತ್ರಗಳು, ನೀವೆಲ್ಲ ಬೇಗ ಬಂದೀವಿ, ದೂರಿಂದ ಬಂದೀವಿ, ಹಂಗೆ ಬಂದು ಹಿಂಗೆ ಬಂದೀವಿ ಅಂತೀರಿ. ಯಂತ್ರಗಳು ಫೋಟೋಗಳು ಹೆಂಗೆ ಕಟ್ತಾ ಗೊತ್ತಾ ನೋಡಿ. ನೀವೆಲ್ಲ ಹೋದ್ಮೇಲೆ ಮಂಕಂತೀರಿ. ನಾವು ನೋಡಿ ದಿನನಿತ್ಯ ಬರೋದು ಹೇಳ್ತೀರಿ. ನೋಡಿ ಇದು ಬಂದಂಥ ಉಳ್ಕೊಳೋರಿಗೆ ಅಂದರೆ ಎಲ್ಲರಿಗೂ ಅಲ್ಲ, ಇಲ್ಲಿ ಕೆಲಸ ಮಾಡೋರಿಗೆ. ಮುಂಚೆ ಎಲ್ಲ ಎಲ್ಲರೂ ಉಳಿಯೋಕ್ಕೆ ವ್ಯವಸ್ಥೆ ಮಾಡ್ತಿದ್ವಿ. ಬಂದಂಥ ಲೇಟ್ ಆಗುತ್ತಾ, ಒಳ್ಳೆ ನೀರು ಕೊಡಿ, ಬಿಸಿನೀರು ಕೊಡಿ, ತಣ್ಣೀರು ಕೊಡಿ ನೀರು. ಹಾಗಾಗಿ ನೀವು ಹೇಳಿದ್ದೀವಿ. ನೋಡಿ ಯಾರಾದ್ರೂ ಹಿಂಗೆ ಪುಣ್ಯಾತ್ಮ. ಯಾವ ಊರಲ್ಲಿ ನೀವು? ಕೆಂಗೇರಿ. ಯಾಕೆ ಇಷ್ಟು ಲೇಟಾಗಿ ಬರ್ತೀರಾ? ಯಾರು ಕಿಡ್ನಾಪ್ ಮಾಡಿದ್ರೆ ಮಾಡ್ತೀರಾ? ಯಾವ್ದ್ರ ಬಂದ್ರಿ? ಏನು ಕೆಲಸ ಮಾಡ್ತೀರಿ ನೀವು? ಸೆಕ್ಯೂರಿಟಿ. ಈಗ ಅಲ್ಲಿ ಆಟೋದ ಬಂದಿರಾ? ಆಟೋ ಇದೆಯಾ ಅಲ್ಲಿ? ಆಟೋ ಮಾಡ್ಕೊಂಬಂದ್ರಾ? ಎಷ್ಟು ನೀನಾ ತಮ್ಮನಿಗೆ ಕರ್ಕೊಂಬಂದ? ಯಾವ ತಮ್ಮ? ಬಾಡಿಗೆ ಎಷ್ಟು ತಗೊಂಡೆ? ಅಪ್ ಆ್ಯಂಡ್ ಡೌನ್ 350. ಶಬಾಷ್. ನಮ್ಮ ತಮ್ಮಂಗೆ ಒಂದು ಸರಿ ಇದೇ ಫಸ್ಟ್ ಬಂದಿದ್ದು ಇಲ್ಲಿಗೆ. ಎಂದ್ರೆ ನಿಂಗೆ ಸೀರೆ ಕೊಟ್ಟಿದ್ನಾ? ಬರ ಇಲ್ಲಿ ಬರ್ತಾ ಇರ್ತೀನಿ. ಮದನಪಲ್ಲಿ ಶಬಾಷ್ ಮಗನೇ. ಯಾಕಂದರೆ ಎಲ್ಲ ಅಪ್ ಆ್ಯಂಡ್ ಡೌನ್ 400 ಇಸ್ಕೊಂತಾರೆ. ನೀವು 300 ಇನ್ನೂ ಕಮ್ಮಿ ತಗೊಂಡಿದ್ಯಾ. ಥ್ಯಾಂಕ್ಸ್ ಹೇಳ್ರಿ ಅವನಿಗೆ. ಥ್ಯಾಂಕ್ಸ್ ತಮ್ಮ. ಏನು ಹೆಸರು ನಿಂದು? ಸುರೇಶ್. ಸುರೇಶ್. ಎಲ್ಲಿರ್ತೀಯಮ್ಮ?
ಕಡೂರು ಆಟೋ ದಯವಿಟ್ಟು ಗಾಡಿ ಸ್ಟಿಕ್ಕರ್ ಇದೆಯಾ ಕೆಳಗಡೆ? ಇದೆ. ಈಗ ನಾನು ಮತ್ತೆ ಲೈವಲ್ಲಿ ಆಗ್ತಾ ಇರ್ತೀನಿ, ಯಾವುದೇ ಗಾಡಿ ಸ್ಟಿಕ್ಕರ್ ಇದೆ ಹತ್ಕೊಳ್ಳಿ. ಯಾಕಂದರೆ ಎಲ್ಲ ಅಲ್ಲಿ ದೇವ್ರು ಉದ್ಬೋಯ್ತು ಇಲ್ಲಿ ಉದ್ಬೋಯ್ತು ಅಂತ ಮೋಸ ಮಾಡೋದು ಗಾಟಕ್ಕೆ ಹತ್ತೋದಕ್ಕಿಂತ ನನ್ನ ತಮ್ಮನಂತರ ಒಳ್ಳೆ ಗಾಡಿ ಗತ್ತಿ. ಸುರೇಶ ಭಾಳ ಸಂತೋಷ ಕಣ, ನೀನು ನೋಡಿರಿ ಭಾಳ ಖುಷಿ ಆಯ್ತು ಕಣೆ. ಯಾಕಂದರೆ ಮೊನ್ನೆ ಯಾರೋ ಬಂದಿದ್ರು, ಪುಣ್ಯಾತ್ಮ ಯಾರೋ ನಿಂತಾರೆ, 300 ರೂಪಾಯಿ ಕರ್ಕೊಂಬ 350 ರೂಪಾಯಿ ಕರ್ಕೊಂಬ ಇದ್ದ. ಅವತ್ತ ಬೇರೆ ಬಂದು 1200 ಕೊಡಿ ಅಂತೇಳಿ ಜಗಳ ಆಡ್ತಾ ಇದ್ದ. ಅವರು ಅಪರೂಪಕ್ಕೆ ಜಲ್ದಿ ಬಿಲ್ಡಿಂಗ್ ಕಟ್ಟ ಕೊಡಾಡ್ತಾರೆ. ತಮ್ಮ ಮದನ ತಮ್ಮ ಒಂದು ಸೀರೆ ತಂಬಲ್ಲಿ ತಮ್ಮ ಒಂದು. ನೀವೇ ಸೆಕ್ಯೂರಿಟಿಯಪ್ಪ? ನಿಂದು ಯಾವ್ರಪ್ಪ? ಕೆಂಗೇರಿ. ನಾನು ಅಲ್ಲೆಲ್ಲ ಇದು ಬಂದೀನಿ ಗೊತ್ತಾಯ್ತಾ, ಇದರಲ್ಲಿ ಚರಪ್ಪ ಸರ್ಕಲ್ಗೆ ಅಲ್ಲೆಲ್ಲ ಬಂದೀನಿ, ದೊಡ್ಡ ಮಾತಕ್ಕೆ ಬಂದೀನಿ. ನನಗೆ ಆಗ್ರದಾಗಿದ್ದೆ, ಕನಕಪುರ ರೋಡ್ ಆಗ್ರದಾಗಿದ್ದೆ ನಾನು. ಕೆಂಗೇರಿಗೆಲ್ಲ ಇದ್ದಾರೆ, ಕೆಂಗೇರಿಗೆ 26 ವರ್ಷ ಮಗುವ ಇರೋದು, ದಾಖಲೆ ಇರೋದು ಅದೇ ಕೆಂಗೇರಿ ಇರೋದು. ಇಲ್ಲಿ ಎಲ್ಲ ಕಡೆ ಹೋಗಿ ಬಂದೀನಿ, ಭಾಳ ಸಂತೋಷ. ಬೇಗ ಬನ್ನಿ, ಇಂಥ ಸಿಕ್ಕಿದ ಪರವಾಗಿಲ್ಲ. ಇನ್ನು ನಂಬರ್ ತೊಗೊಂಡಿರಿ ಒಂದು ಸುರೇಶ್ ಅಂತದ, ಮತ್ತೆ ಬಂದರೆ ಇವರೇ ಮೀಟ್ ಮಾಡ್ತಾರೆ ಅಂತೆ. ತಾಯಿ ಇದ್ದಾರೆ ಮನೆ ಸುರೇಶ್? ಅಮ್ಮ ಇದ್ದಾರೆ. ಊರು ಯಾವುದಪ್ಪ? ಕಡೂರ? ಕಡೂರು ಸರ್. ಅಲ್ಲೆಲ್ಲಿದೆ ಕಡೂರಿಗೆ? ಕಡೂರಲ್ಲಿ ರಾಜೀವ್ ಗಾಂಧಿ ಬಿಡೋಣ. ಹೌದಾ? ಒಂದು ಸಾರಿ ಕೊಡ್ತೀನಿ ಅಂತ ಅಮ್ಮಂಗೆ ಕೊಟ್ಬಿಡ್ತಮ್ಮ. ಗಾಡಿಗೆ ಒಂದು ಸ್ಟಿಕ್ಕರ್ ಹಾಕೊಂಬಿಡು, ನೀನು ಹೊಟ್ಟೆ ತುಂಬಲಿತ್ತಮ್ಮಯ್ಯ. ನಿಮಗೆ ದಿನನಿತ್ಯ ತಾಯಿನ ಅನ್ನ ಕೊಡಲಿ. ಯಾಕೆಂದರೆ ಕೆಲವೊಂದು ಜನ ಹೇಳ್ತಾರೆ, ಇಲ್ಲಿ ಬಂದು ತುಂಬ ಜನ ಹೇಳ್ತಾರೆ ಏನಂತ ಗೊತ್ತಾ, ನೀವು ದೇವಸ್ಥಾನ ಆದ್ಮೇಲೆ ಅಣ್ಣ ನಿಮಗೆ ದೇವ್ರು ಸಿಕ್ಕಿದ್ದು ನಮಗೆ ಪುಣ್ಯ, ನಮಗೆ ಸಿಕ್ತಂಗೆ ಆಯ್ತು ಅಂತ ಕೆಲವರು ಹೇಳ್ತಾರೆ. ನಿಮಗೆ ಸಿಕ್ಕಿದ್ದು ನನಗೆ ಸಿಕ್ತಂಗೆ ಆಯ್ತು ಅಂತ ಹೇಳ್ತಾರೆ. ಯಾಕೆಂದರೆ ಕೆಲವೊಬ್ಬರು 99% ಜನ ಇಲ್ಲೇ ಒಂದು ಅನ್ನ ತಿಂತಿದ್ದೀವಿ, ಆಟ ಓಡಿಸ್ಕೊಂಡು ಅಂಗಡಿ ಮಾಡ್ಕೊಂಡು ಏನೋ ಮಾಡ್ಕೊಂಡು ಅಂತಾರೆ. ಕೆಲವು ಜನ ಇಲ್ಲಿಗೆ ಯಾಕೆ ಬರ್ತೀರಾ ಅಂತ ಹೇಳ್ತಾರೆ. ಇವತ್ತು ಬೆಳಗಿನ ಸ್ಟೋರಿ ಅದೇನೆ. ಯಾವನೋ ಬಂದಿದ್ದಂತೆ, ಯಾರೋ ಬಾಡಿಗೆ ಬಂದರೆ ಅವ್ರು ಹೇಳೇನ ಅವನು, ಇಲ್ಲಿ ಯಾಕೆ ನಿಮ್ಮೂರ ದೇವ್ರು ಇಲ್ವಾ ಅಂತ. ಬಾಡಿಗೆ ಎಷ್ಟು ಕಡೆ ಹೇಳೋರು 800 ಕೇಳ್ತಾನೆ. ಅದಕ್ಕೆ ಬರುವಾಗ ಅವ್ರ ನಂಬರ್ ತಗೊಂಬಂದಿರಲಿಲ್ಲ, ಅಥವಾ ಲೇಡೀಸೇ ಸುಳ್ಳು ಹೇಳಿರೋ ಗೊತ್ತಿಲ್ಲ, ನಂಬರ್ ತಂದಿಲ್ಲ, ಆರ್ಡರ್ನೂ ಇರಲಿಲ್ಲ. ಬರುವಾಗ 400 ರೂಪಾಯಿ ಕಳಿಸಿ ನಾವು ಅಪ್ ಆ್ಯಂಡ್ ಡೌನ್ ಅಂತ ಹೇಳ್ತಾರೆ. ಇರಲಿ, ಅವನು ಒಂದು ದಿವಸಕ್ಕೂ ಸೌಕಾರ ಆಗಲಿ, ತುಂಬ ಸೌಕಾರ ಆಗೋದಿಲ್ಲ, ಇಟ್ಕೊಂಡು. ಎರಡು ಸೇಮ್ ಇದಾವ. ದೇವ್ರಿಗೆ ಉಡ್ಸಿರಂಗೆ ಕೇಳೋ ನಾವು 3 ದಿನ ಕೇಳ್ಕೊಂಬ. ಇವು ಉಡ್ಸಿಲ್ಲ ಬೇರೆ ಉಡ್ಸಿ ತೆಗಿಸಿರಂಬ, ಉಡ್ಸಿ ದೇವ್ರಿಗೆ ಯಾಕೆ ಸಿರತಂಬ. ದೇವ್ರು ಮುಡ್ಸಿಲ್ಲ ಅನ್ನೋ ಕಷ್ಟ ಅವನು ತಮಗೆ. ತಮ್ಮ ಸುರೇಶ್ ನಿನ್ನಂಥರೆಲ್ಲ ಕಡರೋಗಿದ್ದಾರೆ, ಅವರೆಲ್ಲ ಹೊಟ್ಟೆ ತುಂಬಲಿಕ್ಕಣ. ಈಗ ನಾನು ಒಬ್ಬನೇ ತಿಂದರೆ ಏನು ಪ್ರಯೋಜನಕ್ಕಿಲ್ಲ, ಹೌದಲ್ಲಪ್ಪ? ಎಲ್ಲರೂ ನನ್ನ ತಮ್ಮ. ನಾನು 8ನೇ ಮೇಲೆಗಿದ್ದೆ, ಎಳ್ಳಿ ಹೊಡಿತಿದ್ದೆ, ಆಟೋ ಓಡಿಸ್ತಾ ಇದ್ದೆ. ಆಟೋ ಸೀಟುಗಳು ಹೊಡಿತಿದ್ದೆ. ಆಟೋ 3 ರೂಪಾಯಿ 2 ರೂಪಾಯಿ ಒಂದೊಂದು ಸೀಟಿಗೆ, ನವಗೇರಿನಲ್ಲಿ ಇದಕ್ಕೆಲ್ಲ. ಆಮೇಲೆ ಪುಣ್ಯಾತ್ಮ ಕುಂಬಳಗೌಡ ಒಬ್ಬರು ಆಗ್ರ ಅಂತಿದೆ, ಒಬ್ಬರು ಆಗ್ರ ಅಂತಿದೆ, ಅಲ್ಲಿ ಉಳುಕ್ ನಿಂಗಣ್ಣ ಅಂತ ಅವ್ರ ಮನೇಲಿ ದೇವಣ್ಣ ಅಂತ ಒಬ್ಬರು ಪುಣ್ಯಾತ್ಮ ಸ್ಕೂಲ್ ಬಸ್ ಹೊಡಿಸ್ತಾನೆ. ಅವ್ರ ಮನೆಗಿದ್ದೆ ನಾನು. ಅಂದರೆ ಅಲ್ಲಿ ನನಗೆ 8ನೇ ಮೇಲಲ್ಲಿ ಮನೆಯೊಳಗೆ ಜಾಗಿರಲಿಲ್ಲ. ನನ್ನ ಕುಟುಂಬ ಅಥವಾ ದೊಡ್ಡ ಕುಟುಂಬ ನಾನು. ಅವಾಗ ಮನೆಯೊಳಗೆ ಜಾಗಿರಲಿಲ್ಲ. ಪ್ರತಿ ಬೆಳಗ್ಗೆ ಹೊತ್ತು ಎಲ್ಲಿ ಹೊಡಿತಿದ್ದೆ, ಆಟೋ ಓಡಿಸ್ತಿದ್ದೆ, ರಾತ್ರಿ ಹೊತ್ತು ದೇವ್ರು ಹೊಡ್ತಿದ್ದೆ. ಅವಾಗ ಪ್ರತಿ ಅಮಾವಾಸ್ಯೆ ಒಂದು ಮೀಸಲ್ಲಿ ಬರೋದು 1000 ಜನಕ್ಕೆ ಪುಣ್ಯಾತ್ಮರು ಅನ್ನ ಹಾಕೋರು ಆಗ್ರದಲ್ಲಿ. ಅಲ್ಲಿದ್ದೆ ತಮ್ಮ ನಾನು. ಹಾಗಾಗಿ ನಿಮ್ಮಂಥರ ಅದೃಷ್ಟ ನನಗೆ. ನಾನು ಏನು ಗೊತ್ತಾ ಹೇಳೋದು, ದುಡ್ಡು ತಿನ್ನಬೇಕೆ ಹೊರತು ಮೋಸ ಮಾಡಿ ತಿನ್ನಬಾರ್ದು ಅಂತ. ಇದು ನಿಮ್ಮ ತಾಯಿ ಕೊಟ್ಬಿಡ್ಕಂದ, ದಯವಿಟ್ಟು ಅಮ್ಮಂಗೆ ಕೊಡು. ನೀವಿಬ್ಬರು ಬಂದಿರತ್ತಮ್ಮ, ನಿಮ್ಮ ಅಜ್ಜಿ ನಿಮ್ಮ ತಾಯಿ ಇದ್ದಾರಾ? ಇನ್ನೊಂದು ಹಿಂದೆ ಸಿರುತ್ತಂಬ ತಮ್ಮ. ಇದು ನಿಮ್ಮ ತಾಯಿ ಕೊಟ್ಬಿಡು. ಅಲ್ಲೇ ಇಲ್ಲಿ ಪರವಾಗಿಲ್ಲ ಪಂಗನೆ. ಇಲ್ಲಿ ಗಾಡಿ ಬಂದಾಗ ಹೂವಿನ ಹಾಸ್ಕೊಂಡು ಹಾಕೋ, ಗಾಡಿಗೆ ಒಂದು ಸ್ಟಿಕ್ಕರ್ ಹಾಕೋ. ನಿಮ್ಮ ಮಂದೇವ್ರ ಅದು ಎಲ್ಲ ಒಂದೇ. ಇಲ್ಲಿ ಭೂಮಿತಾ, ನಾನು ದುರ್ಗಮ್ಮನ ಭೂಮಿತಾ ಇಂತೀನಿ, ಗಂಗಮ್ಮನ ಗೊತ್ತಲ್ಲ ಗಂಗಮ್ಮ. ಇಬ್ಬರು ಯಾರಿಗೆ ಬೇಡ, ಭೂಮಿತಾ ಗಂಗಮ್ಮ ಯಾರಿಗೆ ಬೇಡ. ಪುಣ್ಯಾತ್ಮರು ಮೇಬೂಬ್ ಅಂತ ಜಮಖಂಡಿಂದ ಬರೋದು. ಆ ಪುಣ್ಯಾತ್ಮ ನಾನು ಫೋಟೋ ಹಾಕಿರೋದು. ಶಿವಣ್ಣ ಅಂತೇಳಿ ಪಂಚಪೀಠದ ಐನಾರು ಬತ್ತಾನೆ, ಕಾಲು ಬರುತ್ತೆ ನಿನ್ನ ತಮ್ಮನಿಗೆ. ಸಂತೆಬೆಂದೂರು ಪಂಚಾಕ್ಷರಿ ಮಗ. ಎಡಿಟ್ ಮಾಡೋಣ ಬಂದು ಬೇರೆ, ಇದು ವೆಲ್ಡಿಂಗ್ ಮಾಡೋಣ ಚಿಂತಾಮಣ್ಣನ. ಇವರು ಪುಣ್ಯಾತ್ಮ ಇವನೇ ಅವ್ರ ಕೇಳ್ತಿದ್ದಾರೆ. ಯಾವ ವರ್ಕ್ ನಿಂದು? ಮೈಸೂರು ಪುಣ್ಯಾತ್ಮ ಕೆಲಸಕ್ಕೆ ಬಂದಾನೆ. ಇವರ ಅಣ್ಣಂಗೆ ಕೆಲಸ ಸಿಕ್ಕಿರೋದು, ಚಿಕ್ಕಪ್ಪಗೆ ಕೆಲಸ ಸಿಕ್ಕಿರೋದು. ಇಲ್ಲಿ ಬಂದಮೇಲೆ ಗೌರ್ಮೆಂಟ್ ಕೆಲಸ ಸಿಕ್ಕಿ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮದುವೆನ ಆಯ್ತು ಇಲ್ಲಿ ಬಂದಮೇಲೆ. ಇವರು ಯಾವರು? ಹಾವೇರಿ. ಬಾಪಲ್ಲಿ ಇವ್ ಮೂಲತಃ ತುಂಬ ತಗೋ. ಅದನ್ನು ಅವ್ರಿಗೆ ಕೊಡ್ತಾರೆ. ಇದು ತಗೋ ನೀನು ಅಮ್ಮಂಗೆ ಕೊಡು. ಅದು ಅವ್ನಿಗೆ ಕೊಡು. ದೇವ್ರ ಸೀರೆ ಕೊಡು ಅವನಿಗೆ. ಇದು ನೀನು ತಗೋ, ಇದು ಹುಡ್ಕೋ. ಇದು ನಿಮ್ಮ ತಾಯಿ ಕೊಡು. ನಿಮ್ಮ ತಾಯಿ ಕೊಡು. ದೇವ್ರ ಸೀರೆ ಇಟ್ಕೊ ನೀನು. ಇದು ಇವನಿಗಾರ ಇಲ್ಲೇ ಕೊಡ್ತಿರ್ತೀನಿ. ಈ ಸೀರೆ ಸಿಗಲ್ಲ ದೇವ್ರ ಸೀರೆಗಳು. ಅದಕ್ಕೆ ನಿಮ್ಮ ತಾಯಿ ಕೊಡಿ. ಅವ್ನು ಇರ್ತಾನೆ ನೋಡಿ. ಏನು ನೀವು ಗೊತ್ತಿರ್ತೀವಿ. ಇವನ ಹೆಸರು ಕೇಳಿದ್ರೆ ಯಾರು ನಂಬಲ್ಲ. ಮೂಲತಃ ಯಾವ ಧರ್ಮಪ್ಪ ನಿಂದು? ಯಾವ ಜನಾಂಗ ನೀವು? ನಾವು ಮಾದಿರು. ಮಾದಿರ್ಗಿದ್ರು ಅನ್ಬೇಡ ತಮ್ಮ. ನಮ್ಮ ಅಣ್ಣ ಅನ್ನು ಇವ್ರು ಈ ತಮ್ಮ ಯಾರು ನಂಬಲ್ಲ. ಇದು ಇವನು 2 ತಿಂಗಳು ಬಂದು ಕಸ ಹೊಡಿತಾನೆ. ಇಲ್ಲಿ 2 ತಿಂಗಳು ಹೆಂಗೆ ಹೊಡಿತಾನೆ ಗೊತ್ತಿಲ್ಲ. ಪುಣ್ಯಾತ್ ಮನೆ ಕಟ್ಟ ಬರ್ತಾನೆ. ಅದು ಎಷ್ಟು ಭಕ್ತಿ ಹೊಡೆದ ಗೊತ್ತಿಲ್ಲ. ಇವ್ರ ತಾಯಿ ಕರ್ಕೊಂಬರ್ತಾನೆ. ಅಪ್ಪಾಜಿ ಕಣ್ಣು ಬರಲ್ಲ ಅಂತ. ನಿಮ್ಮಮ್ಮನ ಏನು ಕರ್ಕೊಂಡಿದ್ದೆ? ಕಣ್ಣು ಬರಲ್ಲ ಅಂತ. ಇಲ್ಲಿ ಬಂದಮೇಲೆ ಕಣ್ಣು ಬಂದವೆ. ಯಾರು ಮುಟ್ಟಿದ್ದು? ನೀವೇ ಅಪ್ಪಾಜಿ. ನಾನೇ ಮುಟ್ಟಿದ್ದು. ಬದುಕಿರೋದೇ ನಿಮಗೆ. ಇಲ್ಲಪ್ಪ, ನಾನೇ ಮುಟ್ಟಿದ್ದು. ಆದರೆ ಮುಟ್ಟಿಸಿದ್ದು ದೇವರು. ಮತ್ತು ತಂದೆ ಹುಷಾರಾಗುತ್ತೆ. ಇಂಥ ಪುಣ್ಯಾತ್ಮರು ಇದೆ ಈ ಜಾಗದ. ಇವರೆಲ್ಲ ಬಂದು ದೇವ್ರ ಸೇವೆ ಮಾಡ್ತಕ್ಕಂಥ. ಅಲ್ಲಿ ನಮ್ಮ ತಾಯಿ ನೋಡಿ. ನಿಮ್ಮ ತಾಯಿ ನೋಡಿ. ನಿಮ್ಮ ಮನೆಗೆಲ್ಲ ನಿಮ್ಮ ತಾಯಿ ಹತ್ರ ನಮ್ಮ ಅಮ್ಮ ನೋಡಿ ಇನ್ನೂ ಕೆಲಸ ಮಾಡ್ತಾನೆ ಐತಲ್ಲ. ನಮ್ಮ ತಾಯಿ ಕಾಣುತ್ತೆ ನಿಮಗೆಲ್ಲ. ನಮ್ಮ ತಾಯಿ ಇನ್ನೂ ಕೆಲಸ ಮಾಡ್ತಾನೆ ಐತೆ ನೋಡಿರಿ. ನಿಮ್ಮ ಮನೇಲಿ ನೀವು ಇನ್ನೂ ನಾವು 8 ಗಂಟೆ ಬೆಳಗ್ಗೆ ಬಂದೀವಿ. ಕೆಲವು ಜನ 5 ಗಂಟೆಗೆ ಬಂದೀವಿ, ಲೇಟ್ ಆಗುತ್ತಾ ಜಲ್ದಿ ಹೋಗ್ಬೇಕು ಅಂತಾರೆ ನೋಡಿ. ನಮ್ಮ ಅಮ್ಮ ನೋಡಲ್ಲಿ ಕಾಣುತ್ತೆ ನಮ್ಮ ತಾಯಿ ಇನ್ನು ಕೆಲಸ ಮಾಡ್ತೈತೆ. ಏನಪ್ಪ ಹೇಳಿದ? ಸೀಟ್ ಮೇಲಿಂದ ಬಿದ್ದುಬಿಟ್ಟಿದ್ದ. ಸೀಟ್ ಮೇಲಿಂದ ಕೆಳಗೆ ಬಿದ್ದಿದೆ. ಒಂದಿಷ್ಟು ಏನಾಗಿರಲಿಲ್ಲ ನನಗೆ. ಅಲ್ಲಿಂದ ಬಂದಂತಕ್ಕಂಥವ್ನು. ನಂಬಿ ಬನ್ನಿ. ನೀವು ಹುಷಾರಾಗಿ ಹೋಗಿ. ತೇರು ತೊಗೊಂಡ್ರ
ಫೋಟೋ ತಗೊಂಡ್ರ ಅವನಿಗೆ ಫೋಟೋ ತಗೊಂಡು ಫೋಟೋ ತಗೊಂಡೋಗಿ ಗಡಿಯಾರ ಟಿವಿ ಟಂಗಿಡಿ ದೇವ್ರ ಮನೆಗಲ್ಲ ಸ್ಟಿಕ್ಕರ್ ತೊಗೊಬೇಡಿ, ನನ್ನ ಮಾತು ಕೇಳಿ. ಬೈಕಿಗೆ ಸಿಂಗಲ್ ಹಾಕ್ಕೊಳ್ಳಿ, ಬೈಕ್ ಕಾರಿಗೆ 2 ಕಡೆ ಸ್ಟಿಕ್ಕರ್ ಹಾಕ್ಕೊಳ್ಳಿ. ಅದೇ ಒಣಗರಂಟೆಲಿ ಹಾಕಿ ನೋಡಿ, ಆಟೋ ಪೀಸ್ ಆಯ್ತು ಲಾರಿ ಎತ್ತಿ, ಒಬ್ರಿಗೆ ಏಟ್ ಆಗಿಲ್ಲ ಅಂತ ಮನೆ ಹಾಕಿದ್ದೀನಿ. ನೋಡಿದ್ವಿ ಹಾಕಿ ಮಾಡಿ ದಯವಿಟ್ಟು ಹಾಕ್ಕೊಳ್ಳಿ. ತಾವರೆಕೆರೆಲ್ಲ ನಾನು ಎಲ್ಲ ಬಂದಿದ್ದು ನಾನು ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ ದೇವ್ರ ಮನೆಗೆಲ್ಲ ಇದ್ರಿಕ್ಕಿ ತೇರ್ ತಗೊಂಡೋಗಿ ಫೋಟೋ ತೇರ್ತ ನಿಮ್ಮ ನಂಬಿಕೆ ಸಾಕು. ಹಣ ಇದ್ರೆ ತೇರ್ತ ಕೊಡ್ತಾರೆ, ಹಣ ತೇರ್ತ ಕೊಡ ಹೋಗಲ್ಲ ಸರ್. ಹಣ ಇದ್ರೆ ತೇರ್ತ ಕೊಡ್ಬಾ ಮೈಸೂರು. ಹಣ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ, ಗಡಿಯಾರ ಟಿವಿ ಟಂಗಿಡಿ ಫೋಟೋಗಳನ್ನ ನಂಬಿಕೆ ಇದ್ರೆ ಮತ್ತೆ ಬನ್ನಿ. ಕರೆಕ್ಟ್ ಅಂತಮ್ಮಯ್ಯ? ಏನು ಭಾಳ ಖುಷಿ ಆಯ್ತು ಸೂರಿ ಹೆಸರು ಬಂದಾಗ ಅಣ್ಣ ಮತ್ತೆ ಮರಿಬೇಡ ಮತ್ತೆ ಮತ್ತೆ ಮರ್ಗಿರ್ತೀನಿ ನನ್ನ ನೋಡಿ. ನಂಗೆ ನಾಳೆಗೆ ಯಾರು ಬಂದು ಗೊತ್ತಾಗಲ್ಲ, ನಾನು ಯಾರು ಅಷ್ಟೊಂದು ತಲೆ ಹಾಕೋದಿಲ್ಲ. ನಂಗೆ ಏನು ಗೊತ್ತಾ, ನಮ್ದವ್ರು ಬರಲಿ 4 ಜನ ನಮ್ಗೆ ಒಟ್ಟಿಗೆ ಅನ್ನ ಹಾಕಲಿ ಅಷ್ಟು. ನಾವೇನು ಕೋಟಿ ಬದುಕಲ್ಲ. ನೋಡಿದ್ರಲ್ಲ ಯಾರು ನಂಬಲ್ಲ. ನಮ್ಮ ತಂದೆ ನಮ್ಮ ಮಗ ಹಾಲು ಕರೀತಿದ್ದ ಅಲ್ಲಿ ತೋರಿಸಿನ ಲೈವಲ್ಲಿ. ನಾವು ಇನ್ನೊಬ್ಬ ಮಗ ಇನ್ನು ನಮ್ಮ ಇಂತಿ ಜೊತೆಗೆ ಊರಿದ್ದಾನೆ, ಶನಿವಾರ ಅಲ್ಲ ಹೋಯ್ತು ರಜಕ್ಕೂ, ಶನಿವಾರ ಬಂದ ರಜಕ್ಕೂ ಯಾರೇ ಚಿಕ್ಕ ಮಗ 4 ವರ್ಷ ಅವನು. ನೋಡಿ ಹಿಂಗೆ ಬಂದು ಕೆಲಸ ಮಾಡ್ತಾರೆ. ಕನಿಷ್ಠ ಪಕ್ಷ ಇವತ್ತು ಸೇರಿ ಇವನು ಸೇರಿ 44 ಜನ ಇದೀವಿ. ಇವತ್ತು 44 ಜನ ಇದ್ದೀವಿ. ಇಲ್ಲೇನು ಯಾವುದು ತೊಂದರೆ ಇಲ್ಲ, ಯಾರು ಕಾಟಕ್ಕಿಲ್ಲ. ಒಂದು ಬಾಟ್ಲಿ ಇದೆಯಾ, ಕುಡಿಯೋದು ಬಾಟ್ಲಿ ಇದೆಯಾ? ಒಂದು ಸಣ್ಣ ಬಾಟ್ಲಿ ಒಳಗಡೆ ಉಂಟಾ ಎಲ್ಲ? ಒಂದು ಬಾಟ್ಲಿ ಈ ಥರ ನೋಡಿ ದೇವ್ರನ್ನ ಒಂದ್ಸರಿ ಹಂಗೆ ಎಲ್ಲರಿಗೂ ದೇವ್ರು ತೋರಿಸ್ಬಿಡ್ತೀನಿ. ಹಂಗೆ ದೇವ್ರ ತೆಗಿಬಾಲೆ ಮೈಸೂರು ನಮ್ಮ ತಾಯಿರ ಬಸ್ ತೋರಿಸ್ಬಿಡ್ತೀನಿ ಒಂದ್ಸರಿ. ಇದು ಈಗ ಎಷ್ಟು ಎಲ್ಲ ಲೈವ್ ನೋಡ್ತಾರೆ ಪುಣ್ಯಾತ್ಮರು, ಒಂದ್ಸರಿ ದರ್ಶನ ಮಾಡಲಿ ತಾಯಿ ನಮ್ಮ ಒಂದು. ನೋಡಿ 6 ಗಂಟೆಗೆ ಕ್ಲೋಸ್ ಮಾಡ್ತೀವಿ, ಜನ ನಿಮಿಷ ಕೊಡ್ತಾರೆ ಅಂತ ಮಾತ್ರ. ಬೀಗ ಹಾಕೋದಿಲ್ಲ ನೋಡಿ, ಹಿಂಗೆ ಇರುತ್ತೆ ಬೀಗ, ಬಾಕ್ಲಾಗೋದಿಲ್ಲ. 6 ಗಂಟೆಗೆ ಕ್ಲೋಸ್ ಮಾಡ್ತೀವಿ, 8 ಗಂಟೆ ಆದರೂ ತೋರಿಸ್ತೀವಿ. ಯಾರು ನೋಡ್ಬೇಕು ನೋಡಿ ತಮ್ಮಂದ್ರೆ ಹುಷಾರು ಅಲ್ಲಿಂದ ಬಂದರೆ ತೋರಿಸ್ತೀವಿ ದೇವ್ರನ್ನ. ಆದ್ರೆ ಜಂಬ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ತೋರಿಸೋದಿಲ್ಲ. ಹಿಂಗೆ ತೋರಿಸ್ಬಿಡ್ತೀನಿ, ದರ್ಶನ ಮಾಡಿಬಿಡಿ ಒಂದ್ಸಲ, ನಾನು ನಮಸ್ಕಾರ ಮಾಡ್ಕೊಂಬಿಡಿ. ಯಾರ್ಯಾರು ಲೈವಲ್ಲಿ ನೋಡ್ತಿದ್ರೆ ನಿಮಗೆಲ್ಲ ದೇವರು ಆಯಸಾರ ಕೊಡಲಿ. ಇದೇ ಗುಡಿ ನೋಡಿರ್ತೀರ ಸಾಮಾನ್ಯವಾಗಿ. ಇದೊಂದು ಸ್ವಲ್ಪ ದರ್ಶನ ತೋರಿಸ್ತೀನಿ ನಿಮಗೆಲ್ಲ. ಮತ್ತು ಒಂದು ಸಣ್ಣ ಬಾಟ್ಲಿ ಇದೆ ತೋರಿಸಿ, ಹಿಂಗೆ ನಮಸ್ಕಾರ ಮಾಡ್ಕೊಂಬಿಡಿ. ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಸಮೃದ್ಧಿ, ದುಡಿಯೋಕ್ಕೆ ಶಕ್ತಿ, ನಿಮ್ಮ ಅಪ್ಪ ಅಮ್ಮ ಸಾಕು ಅಷ್ಟೇ. ಇದು ಯಾರ ಬಗ್ಗೆ ಮಾತಾಡಲಂತ ಕೆಟ್ಟ ಬುದ್ಧಿ ಬೇಡ. ಆಮೇಲೆ ದುಡಿಯೋಕ್ಕಾಗಲ್ಲ ಅಂತ ಉಂಡು ಮಂಕಣ ಅಂತ ಸೋಂಬೇರಿತನ ಬಿಟ್ಟು ದುಡಿಯೋಕ್ಕೆ ಶಕ್ತಿ ಕೊಡಲಿ ದೇವ್ರು ನಿಮಗೆ. ನೋಡಿರ್ತೀರ ಬಲಮೂರು ಹಿಂಗೆ ಇರುತ್ತೆ, ನೋಡಿರ್ತೀರ ಇವೆಲ್ಲ ಇರ್ತವೆ. ಈಗೆಲ್ಲ ವ್ಯವಸ್ಥೆ ಕಮ್ಮಿ ಮಾಡಿದ್ದೀವಿ. ಒಂದಾದರೆ ಇಷ್ಟು ಜನ ಮುಂಚೆ ಇರ್ತಿದ್ರು, ಈಗಿಲ್ಲ. ನಾವು ಸ್ವಲ್ಪ ನೆಮ್ಮದಿಗಿದ್ದೀವಿ. ಮಾತಾಯರು ನೆಮ್ಮದಿಗಿರಲಿ ಅಂತ ಕೊಟ್ಟಪ್ಪ. ನನಗೆ ಸಣ್ಣ ಬಾಟ್ಲಿ ಉಂಟಿದ್ರೆ ಕೊಡ. ಅಂಗಡಿ ಬಾಗ್ಲು ಹಾಕಿದಾರಾ? ಅಂಗಡಿ ಬಾಗ್ಲು ಹಾಕಿದೆ ಪಾಪ. ಒಂದು ವಾಟರ್ ಬಾಟ್ಲ್ ತಗೊಂಬಿಡ್ಕಂದಿಲ್ಲ ಅಂದರೆ ಅಂಗಡಿ ಉಂಟಾ? ಇಲ್ಲ ಒಂದು ಬಾಟ್ಲಿ ಕೊಡಪ್ಪ ಅಂತ ಓಲಿ ಪಾಪ ಅಲ್ಲಿ ಬಂದರೆ. ಅದು ಹಳೆ ಬಾಟ್ಲಿ ಇದೆ, ಯಾವ ಒಂದು ಬಾಟ್ಲಿ ಸಣ್ಣ ಬಾಟ್ಲಿ ಕೊಟ್ಟರೆ ಒಂದು. ಎಲ್ಲಿದೆ ತಬ ಇದ್ದಾನೆ, ತೀರ್ಥ ಕೊಡಪ್ಪ. ದೂರಿಂದ ಬಂದಿರ್ತಾರೆ ಎಲ್ಲ. ಅಲ್ಲೋಗಿ ಹಂಚ್ಕೊಳ್ರಿ ಇಬ್ರು ಆತ. ಹಾಂ ನೋಡಿ ನಮ್ಮಪ್ಪ ಹೆಂಗೆ ಆಡಕಣ್ಣೆ, ನೀನೆಲ್ಲೋ ನಾನೆಲ್ಲೋ ಅಂತ ಆಡಕ್ಕೆ ಕೂತಾನೆ ನಮ್ಮಪ್ಪ. ಏದಾಗ್ಬಿಟ್ಟಿದೆ, ಕರೆಂಟ್ ಹೊಡ್ಬಿಟ್ಟಿತ್ತು, ಅಷ್ಟೊಂದು ತಿಳುವಳಿಕೆ ಇಲ್ಲ. ಮಾಡ್ತೀನಿ ತೀರ್ಥ ಇಲ್ಲೇ ಹಾಕ್ಕೊಡಮ್ಮ, ಇದೇ ಹಾಕ್ಕೊಡಮ್ಮ, ಅವೇ ಹಾಕ್ಕೊಡು. ಇವತ್ತು ತೀರ್ಥ 2 ಒಂದೇ ಬಾ ಮಗನೇ, ಇದೇ ಹಾಕ್ಕೊಡಲ್ಲ ಮನೆಗೆ ಮಿಕ್ಸ್ ಮಾಡ್ಕೊಂತಾರೆ. ಅಲ್ಲಿ ಹಂಚ್ಕೊಳ್ರಿ ಮಾವ ಬಾವ. ಹಾಂ ಸೆಕ್ಯೂರಿಟಿ ಎಲ್ಲಿ ಮಾಡೋದು? ಬೈಸೋಡಲ್ಲ, ನೈಸೋಡ. ನೀನೇನು ಮಾಡೋದು? ಯಾವ ಪೆಟ್ರೋಲ್ ಬಂಕಮ್ಮ? ಫ್ರೀಯಾಗಿ ಹಾಕ. ನಾನು ಬಂದರೆ ಟೋಲ ಕೆಲಸ ಮಾಡ್ತೀನಿ. ನೀನು ಸೆಕ್ಯೂರಿಟಿ ಹೊಟ್ಟೆ ತುಂಬ ಅನ್ನ ಸಿಗಲಿ, ಯಾರೇ ಬರಲಿ, ವಿಶ್ವಾಸಕ್ಕೆ ಬರಲಿ, ಯಾರೇ ಬರಲಿ, ಯಾರಿಗೂ ಫ್ರೀಯಾಗಿ ಮನಸ್ಸೋಗ್ಬೇಡಿ, ಯಾರಿಗೂ ಸದ ಕೊಡ್ಕೋಬೇಡಿ. ಕರೆಕ್ಟೇನಪ್ಪ? ಹಾಂ ನನ್ನ ತಮ್ಮ ನಿನ್ನ ಬಗ್ಗೆ ಖುಷಿ ಆಯ್ತು ಸೂರಿ. ಥ್ಯಾಂಕ್ ಯು. 50 ರೂಪಾಯಿ ಕಮ್ಮಿ ಒಂದು ಹೇಳು ತಮ್ಮಯ್ಯ. ಅದೇ ತಾಯಿ ಯಾವ್ದಾರು ಮೂಲೆ ಕೊಡ್ತಾರಲ್ವ? ಕೊಡಲ್ವಾ? ಕೊಡ್ತಾರೆ, ಯಾವ್ದಾರು ಮೂಲೆ ಕೊಡ್ತಾರೆ. ಎಷ್ಟು ಜನ ಬದುಕ್ಯಾರಲ್ವಾ? ಸ್ಟಾರ್ಟಿಂಗಲ್ಲಿ ಭಾಳ ಕಿರಿಕ್ ಮಾಡೋರು, 800 1000 ಅನ್ನೋದು ಬಿಟ್ಬಿಟ್ಟು ಹೋಗೋರು. ಈಗೆಲ್ಲ ಯಾರು ಮಾಡಲ್ಲ. ಅದ್ರಾಗೊಬ್ಬ ನಾಯಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಮೊನ್ನೆ ಯಾರೋ ಬಾಡೋದನು ನಮ್ಮ ತಾಯಿ ತಂಗಿ ಮಗನ್ನೇ ಕೇಳೇನೆ, ನಿಮಗೆ ಇಲ್ಲಿವರೆಗೆ ಗೊತ್ತಿಲ್ಲ, ಯಾಕೆ ನಿಮ್ಗೆ ದೇವರಿಲ್ವ ಅಂತ. ಅವನು ಮಕ್ಕಳು ಬಿಡ್ತೀನಿ ಅಂತೆ. ಜನ ಕೇಳೋದು. ಈಗ ಜನಕ್ಕೆ ಏನು ಹೊಟ್ಟೆಗಿತ್ತು ಗೊತ್ತಾ? ಸಾಧಕನ್ನ ಕಾಲೆಳೆದೇ ನಮ್ಮ ಜನಗಳ ಸಂಸ್ಕೃತಿ. ಯಾರು ಸಾಧಕ ಇರ್ತಾನೆ ಅವನ್ನ ಎಳಿಬೇಕು ಅಂತ. ಈಗ ಉದಾಹರಣೆ ಸಣ್ಣಕ್ಕೀಗ ನಮ್ದೊಂದು ದೇವರು ಇಲ್ಲಿ ನಮಗೆ ಸಿಕ್ತು, ಆ ಲೈವಲ್ಲಿ ಇದೆ. ಮಕ್ಕಳು ಹೆಂಗಿದ್ದಾರೆ ಹಂಗೆ 9 ಕಲ್ಲು, ಅದು 2 ಕಲ್ಲು, 2 ಪೂಜೆ ಆಗುತ್ತೆ. ಇನ್ನು ಮಿಕ್ಕಿದ ಕಲ್ಲು ಅಲ್ಲಿದೆ. ಸಣ್ಣ ಗುಡಿ ಒಳಗೆ ಕಾಣುತ್ತೆ ನೋಡ್ರಲ್ಲಿ, ಅಲ್ಲಿ ಪೂಜೆ ಆಗ್ತಿದೆ. ಕೆಲವರು ಏನು ಮಾಡ್ಬಿಡ್ತಾರೆ, ಅಲ್ಲ ಎಲ್ಲ ಕಡೆ ನಮ್ಮದು ದೇವ್ರ ಉದ್ಭವ ಆಗುತ್ತೆ. ಈಗೆಲ್ಲ ಸುಮಾರು ಜನ ಒಬ್ರು ದೇವ್ರು ಬರ್ತಾನೆ, ಎಲ್ಲ ದೇವ್ರು ಬಂದ್ಬಿಡುತ್ತೆ. ನಮ್ಮ ಸಂಸ್ಕೃತಿ ಒಬ್ರಿಗೆ ಏನಾರ ಅಪ್ಪಿತಪ್ಪಿ ದೇವ್ರ ಉದ್ಭವ ಆಗಿದ್ರೆ, ರಿಯಲ್ ಉದ್ಭವ ಆದರೆ ಕೆಲ ಕಡೆ ದಿನ ದೇವ್ರ ಉದ್ಭವ ಆಗ್ಬಿಡ್ತಾರೆ ಅಲ್ವಾ? ಅದೊಂದು ಸಂಸ್ಕೃತಿ ಬೆಳೀತಾ ಇದೆ ನಮಗೆ. ಈಗ ಒಬ್ಬರು ದೇವ್ರು ಬರುತ್ತೆ, ಎಲ್ಲ ದೇವ್ರು ಬರುತ್ತೆ. ನಮ್ಮ ದೇವ್ರು ಆದಾಗ ಸುಮಾರು ಜನ ದೇವ್ರು ಬಂದ್ಬಿಡ್ತಿಲ್ಲಲ್ಲ. ಆಮೇಲೆ ದೇವ್ರು ಸಿಕ್ಬಿಡ್ತು. ಕೆಲವು ಕಡೆ ಎಲ್ಲ ದಿನಕ್ಕೊಂದು ದೇವ್ರ ಉದ್ಭವ ಆಗ್ತೇವೆ. ಇವಾಗೆಲ್ಲ
ಈ ದೇವರು ಆದಮೇಲೆ ಎಷ್ಟೋ ಜನ ನೋಡ್ಕೊಂಡು ಹೋಗಿ ಇಲ್ಲಿ ನೋಡ್ಕೊಂಡು ಹೋಗ್ತಾರೆ. ಇನ್ನೊಂದಿಬ್ರು ಇಲ್ಲಿದ್ರು ಇಲ್ಲೇ ಬರೋರು ದೇವಸ್ಥಾನಕ್ಕೆ, ಇಲ್ಲೊಂದಿಬ್ಬರು ಇಲ್ಲಿ ಪಕ್ಕದೂರವರು ಈ ಗಾರೆ ಕೆಲಸ ಮಾಡ್ತೀವಿ ಅಂತ ಅಪ್ಪ ಮಕ್ಕಳಿಬ್ರು ಬರೋರು, ತಾಯಿ ಒಂದು ಬರ್ಪ ಆ ಅಕ್ಕನೇನು ಅಂದಿಲ್ಲ, ಬರೋ ಇಲ್ಲ ನೋಡ್ಕೊಂಬಿಟ್ರು. ಇಲ್ಲಿ ಅವರು ನಾವಿಲ್ಲಿ ಅಯೋಗ್ಯರು ಅಂತ ಹೇಳಿ ಇಲ್ಲಿಂದ ಕಳಿಸಿಬಿಟ್ರೆ ಅಲ್ಲಿ ಹೋಗಿ ಹಿಂಗೆ ಮಾಡ್ತಾರೆ ಅಂತ ಬೇರೆ ಕಡೆ ಹೇಳ್ಬಿಟ್ಟು ಅಲ್ಲಿ ದೇವರು ಉದ್ಭವ ಮಾಡ್ಕೊಳೋದು. ನಾವು ಹೆಂಗೆ ಆಡಿಸ್ತೀವಿ ಹಂಗೆ ಆಡ್ಸೋದು ಮಾಡ್ತಾರೆ. ಹಂಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ, ಅಲ್ಲಿ ಬೇರೆ ಕಡೆ ಎಲ್ಲ ಹಿಂಗೆ ಮಾಡ್ಕೊಂಡು ದುರ್ಗಾ ಪರಮೇಶ್ವರಿ ಅಂತ ಅವ್ರನ್ನ ಹೆಸರಿಕೊಂಡು ಸುಮ್ಮನೆ ಈಗ ಹೆಸರು ದುರ್ಗಾ ಅಂತ ಗೊತ್ತಾಗ್ಬಿಟ್ಟಿದೆ, ಸೇರ್ಸ್ಬಿಡೋದು ಒಂದ ದುರ್ಗಾ ಅಂತವ. ನಮ್ಮಂಗೆ ಸ್ವಾಮಿಯರು ಅನ್ನೋದು, ನಮ್ಮಂಗೆ ಪಾದಸೇವಕರು ಅನ್ನೋದು, ನಮ್ಮಂಗೆ ತೋರ್ಸ್ಕೊಂಡು ಹೋಗೋದು ಮಾಡ್ತೀವಿ. ಏನಾಗ್ಬಿಟ್ಟಿತ್ತು, ಸಮುದ್ರ ನೋಡಿ ಅವನು ಹುಚ್ಚು ಹೋಗ್ಕೊಂಬಿಟ್ಟಿದ್ದಂತೆ, ಸಮುದ್ರಕ್ಕಿಂತ ಜಾಸ್ತಿ ಹುಚ್ಚು ಹೋಯ್ತೀನಿ ನಾನು ಅಂತ ಹಂಗೆ ಆಗ್ಬಿಡ್ತವೆ. ಅದಕ್ಕೆ ತಮ್ಮಂದ್ರೆ ಹೇಳಿದ್ದು ಸ್ಟಿಕ್ಕರ್ ಹಾಕ್ಕೊಳ್ಳಿ, ಯಾರೋ ಮೋಸ ಮಾಡೋದು ಅಂತ. ಅದು ಮಾಡಿದ್ದಾರೆ ಆಟೋದವರು, ಗೊತ್ತಿರೋದು ಸುರೇಶ್ಗೆ. ಯಾರೊಬ್ಬ ಬಂದು ದೇವರಲ್ಲಿ ಉದ್ಭವ ಆಯ್ತು ಬಾ ಅಂತ ಕರ್ಕೊಂಡೋಗಿ ಅಲ್ಲಿ ದುಡ್ಡು ಎಂಟು ಸರ್ವಿಸ್ ಅಂತ ಕಳಿಸಿ ಎಲ್ಲ ಆಸೆಗೆ ಅವನೊಬ್ಬನು ನಮ್ಮ ಲಕ್ಷ್ಮೀಪುರ ಡ್ರೈವರ್ ಒಂದು ಕೊಟ್ಬಿಟ್ಟಿದ್ದು ನಾನು. ಆಮೇಲೆ ಎಲ್ಲಿಗೆ ಹೇಳ್ತಾರೆ ಕರ್ಕೊಂಬರ್ಬೇಕು. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಸ್ಟಿಕ್ಕರ್ ಹಾಕ್ಕೊಳ್ಳಿ, ಎಲ್ಲರ ಉದ್ಭವ ಆಯ್ತು ನಮ್ಮ ಹೆಸರು ಹೇಳ್ಬಿಟ್ರಿ ಅಂತ. ಕರೆಕ್ಟ್ ಅಲ್ವಾ? ದುರ್ಗಾಸ್ಥಳ ಅಂತ ಹೆಸರು ಹೇಳಿ. ಈಗ ದಿನಕ್ಕೊಂದು ದೇವ್ರು ಉದ್ಭವ ಆಗ್ತಿದ್ದಾವೆ, ನಿಮ್ಮ ಇಷ್ಟ. ಅದಕ್ಕೆ ಆಟೋದವ್ರಿಗೆ ಹೇಳ್ತಾ ಇರ್ತೀನಿ, ನಮ್ಮ ಅಡ್ರೆಸ್ ನಮಗೆ ಕರ್ಕೊಂಬನ್ನಿ, ಬೇರೆ ಅಡ್ರೆಸ್ ಅವ್ರಿಗೆ ಕರ್ಕೊಂಡು ಹೋಗ್ರಿ ಅಂತ. ಬನ್ನಿ ಎಸ್ ಬನ್ನಿ. ಹಾಂ ಸೂರಿ, ಭಾಳ ಖುಷಿ ಆಗತ್ತೆ ಕಣ. ಯಾವ್ರಪ್ಪ? ಕೊಪ್ಪಳ. ಬರ್ರಿ ಕೊಪ್ಪಳ. ಸೂರಿ ಅಗಲತ್ ಬಂದಾಗ ನಾನು ಮರಿಬೇಡ್ಕಣು, ಅಣ್ಣನ ಮರ್ಗಿರ್ತೀವಿ. ತಮ್ಮ ಗುರುಜಿ ಹೇಳ್ಕಣ ತಮ್ಮ ನಿನಗೆ ಅಣ್ಣ ನಡೀಪ, ಒಳ್ಳೆ ಕೆಲಸ, ಖುಷಿ, ಥ್ಯಾಂಕ್ಸ್ ಅಮ್ಮ. ಹಾಂ, ಈ ಡ್ರೈವರ್ಗಳು ನಮ್ಮ ಇಂಥ ಶುದ್ಧವಾದವ್ರನ್ನ, ಇಂಥ ಮೋಸ ಮಾಡಿಲ್ಲ ಅಂತಕ್ಕಂಥವ್ರ ನಂಬರ್ ತೊಗೊಂಡಿರಿ. ನೀವು ಅರ್ಜೆಂಟಿಗೆ ಬಂದಾಗ ಇಂಥ ಪುಣ್ಯಾಪುರ ಕರ್ಕೊಂಬರ್ತಾರೆ. ಯಾವನೊಬ್ಬ ಸುಮ್ಮನೆ ಬಂದು ಒಂದು ದಿವಸ ಬಂದು 800,000 ಕಿಲೋಮೀಟರ್ ಕರ್ಕೊಂಬಂದ್ರೆ ವ್ಯರ್ಥ ಆತಪ್ಪ. ಡ್ರೈವರಣ್ಣ, ನೀನು ಡ್ರೈವರಣ್ಣ? ನಾನು ಬರ್ತೀನಿ ಬಾ ಡ್ರೈವಿಂಗ್. ಯೂನಿಫಾರ್ಮ್ ಕೊಡು. ಯಾವರು? ಕೊಪ್ಪಳ ರೇ, ಕೊಡಿಯಪ್ಪ ಹ್ಯಾಂಡ್ಲು. ನೋಡ, ನಾನು ಯೂನಿಫಾರ್ಮ್ ಹಾಕಿ ನನಗೆ ಹ್ಯಾಂಡ್ಲು ಕೊಡೋಕೆ ಹಿಂದೆ ಬಂದು ನೋಡ್ತಾನೆ ತಮ್ಮ. ಹಾಂ, ಯಾವ ಗಾಡಿ ನಿಮ್ಮದು? ಪರವಾಗಿಲ್ಲ, ಪಾದ ಮುಟ್ಟಿದ್ರೆ ದೇವರಾಗಲ್ಲ, ತಮ್ಮ ಮನ್ಸು ಬಿಟ್ಟರೆ ದೇವರಾಗ್ತಾನೆ ರೀ. ಬರ್ರಿ ಕೊಪ್ಪಳ ಬರ್ರಿ. ಅದು ತಮಗೆ ಹುಷಾರಾಗಿ ಬನ್ನಿರಿ. ನೀವು ಒಳ್ಳೆ ಕೆಲಸ ಮಾಡಿ, ಯಾರ ಬಗ್ಗೆ ಮಾತಾಡಬೇಡಿ. ಬನ್ನಿ ಕೊಪ್ಪಳದಾರ ನೋಡಿರಿ. ಅಂದಾದ್ರೆ ನೀವೆಲ್ಲ ಬೆಳಗ್ಗೆ ಬಂದು ಲೇಟ್ ಆಗುತ್ತಾ, ಸಾಯಂಕಾಲ ಬೇಗ ಹೋಗ್ಬೇಕು ಅಂತೀವಿ ನೋಡಿರಿ. ಇನ್ನು ಇವು ತೋರಿಸ್ತೀನಿ ನೋಡ್ತಮ್ಮ, ಇವನೇ ಮಾತು ಬಂದಿರೋಂಥ ಇವನೇ ಅರೆ ಬಡಿಯೋದು ಕಾಣತ್ತಾ? ಇಲ್ಲಿ ಬರೋದು ಅರೆ ಬಡಿಯೋದು, ಒಂದು ಬಿಡೋದು ಇವನೇ. ತೋರಿಸಿ ದೇವ್ರು ತೋರಿಸಿ. ಯಾವ್ದಾರ ಬಂದಿರಿ ನೀವು? ಅದು ಅಲ್ಲಿಂದ ಬಾಡಿಗೆ ಬಂದಿರಿ, ಬೇರೆ ಕಡೆ ಹೋಗಿ ಇಲ್ಲಿ ಬರ್ತಿದ್ದೀರಿ? ಎಲ್ಲ ದೇವರು ಒಂದೇ. ಹಾಂ, ಈಗ ಸುಮ್ಮನೆ ಅಂದಾತ್ರೆ ಇರಲಿಪ್ಪ, ಹಿಂದೆ ಇಟ್ಕೊಳ್ಳೋ. ಅದಾದರೆ ಕೆಲವ್ರು ಬಂದು ಆ ದೇವ್ರಿಗೆ ಹೋಗೋದು, ಈ ದೇವ್ರು ಬರ್ಬೋದಾ ಅಂತೀರಾ ನೋಡಿ. ಇಲ್ಲಿ ಹೇಳ್ಬಿಡ್ತೀನಿ, ಈ ಸುಮ್ಮನೆ ಜನಕ್ಕೇನೋ ನಾವು ಭ್ರಮೆಗಳು ಬೇಡ. ಎಲ್ಲ ದೇವರು ಒಂದೇ, ಎಲ್ಲ ದೇವನು ಒಂದೇ, ಎಲ್ಲ ಜಾತಿ ಒಂದೇ ಅಷ್ಟೇ. ಅಮ್ಮ ನೋಡ್ಬೇಕು ಅಂತ ಬಂದಾಳೆ, ಅಕ್ಕ ತಮ್ಮ ನೋಡ್ಬೇಕು ಅಂತ ಬಂದಿಲ್ಲ ನೋಡೋಳು. ನಡಿಯಪ್ಪ. ಮಮ್ಮಿ ಯಾರು ನೋಡಕ್ಕೆ ಬಂದು? ಮಮ್ಮಿ ನನ್ನ ನೋಡಕ್ಕೆ ಬಂದ. ಮಮ್ಮಿ ಆಶೀರ್ವಾದ ಮಾಡಿ ಮಮ್ಮಿ. ಬಾಯ್ ತಮ್ಮಂದ್ರ ಏನು ಸೂರಿ ಅಂತ ಕೊಡಪ್ಪ. ಹಾಗೆ ದರ್ಶನ ಮಾಡಿಸಿ, ಯಾರೇ ಬರಲಿ ದರ್ಶನ ಮಾಡಿಸಿ. ಯಾಕೆಂದರೆ ಎಲ್ಲಿಂದೆಲ್ಲ ಬಂದಿರ್ತಾರೆ, ದೂರಿಂದ ಬಂದಿರ್ತಾರೆ. ಅಂದಾದ್ರೆ ಮತ್ತೆ ಹೇಳ್ಬಿಡ್ತೀನಿ ನೋಡಿ, ಈ ದೇವ್ರಿಗೆ ಬಂದು ಅಲ್ಲಿಗೆ ಹೋಗ್ಬೋದಾ, ಆ ದೇವ್ರಿಗೆ ಬಂದು ಇಲ್ಲಿ ಬರ್ಬೋದಾ, ಅಕ್ಕ ಮನೆಗೆ ಹೋಗ್ಬೋದಾ, ಮಾವ ಮನೆಗೆ ಹೋಗ್ಬೋದಾ, ಎಲ್ಲ ದೇವರು ಒಂದೇ, ಎಲ್ಲ ದೇವನು ಒಂದೇ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿಂದ ಎಲ್ಲಿ ಬೇಕೋ. ಯಾವ ದೇವರು ಯಾರ ಮನೆಗೂ ಸೂತ್ಕ ರಜಾ ಗಿಜ ಇಲ್ಲ. ಕೆಲವರು ಸುಳ್ಳು ಹೇಳ್ತಾನೆ, ನಾನು ಸೂತ್ಕ ರಜಾ ಇದ್ದೀನಿ ಅಂತ. ಅವೆಲ್ಲ ಏನಿಲ್ಲ ನೋಡಿ. ಕೊಪ್ಪಳದಿಂದ ಬಂದರೆ ಬರೋಕೆಲ್ಲ ಬಂದಾರೆ ನೋಡಿ ಅವರು, ರೊಟ್ಟಿ ಗಿಟ್ಟಿ ತರ್ತಾನೆ. ಹಾಂ, ಏನು ಮಾಡೋದು ಇವ್ರನ್ನೆಲ್ಲ? ಈಗ ಏನು ಮಾಡಿದ್ರು ನಿಮ್ಮನ್ನ? ಅಂದರೆ ಇವಂತ ಪಾಪ ಮದನ ಅಂತ ಕರೆಯವನ. ನೀನು ಡ್ರೈವರ್ ಗಾಡಿ ನೀನು ಸ್ವಂತಿದ್ದಿ, ಲೈವಲ್ಲಿ ನೋಡಿದಿ, ಯೂಟ್ಯೂಬಲ್ಲಿ ನೋಡಿದ್ದಿಲ್ಲ? ಇಲ್ಲ, ಅವರು ಅಕ್ಕ ನೋಡಿದ್ರು ಇನ್ಸ್ಟಾಗ್ರಾಮ್. ಯಾವಕ್ಕ? ಇವಳು ನನ್ನ ತಂಗಿ. ಆಯ್ತು ತಂಗಿ, ಇವಳು ನನ್ನ ತಂಗಿ, ಇವಳು ನಮ್ಮ ಮಮ್ಮಿ, ಇವಳು ನನ್ನ ತಮ್ಮ. ಯೂಟ್ಯೂಬ್ ಮಾಡಾರೆ ಅವ್ರು ಕಣ. ಈಗ ಅವ್ನು ಯಾವ್ರು ಕೇಳ? ಲಿಂಗಾಯತರು ಹಿರೇಕೆ, ಇವ್ರು ಹುಬ್ಳಿ, ನಾನು ಗೌಡ. ಅಡುಗೆ ಮಾಡೋಣ ಯಾರೋ ಅಲ್ಲೊಬ್ರು ಮುಸ್ಲಿಮ್ಸನು, ಅಲ್ಲಾರೋ ಒಬ್ರು ಅವ್ರು ಓದೋನು SC. ನೀವು ಯಾವ ಜನಾಂಗ? ಹಾಂ, ಬೆಸ್ತರು ಗಂಗಮ್ಮತ್ತೆ. ಈ ಕಡೆ ದೇವ್ರು ಗಂಗಮ್ಮ, ಆ ಕಡೆ ದೇವ್ರು ದುರ್ಗಮ್ಮ. ಹಂಗೆ ಮಕ್ಕಳು, ವಿಗ್ರಹ ಥರ ಮಕ್ಕಳು, ವಿಗ್ರಹ ಹೆಂಗಿದೆ ಹಂಗೆ ಮಕ್ಕಳು. ಅದೇ ಹಾವು ಸೊಳ್ಳು ಕಡೆ ಎಲ್ಲ ರಕ್ತು ನಾಯಿನಕಲ್ಲಿ ಬೀಗ ಹಾಕಲ್ಲ. ಇಷ್ಟೇ ಬರೀ ಕದೆ ಹೊಯ್ತಾರೆ ನೋಡಿ. ಎಲ್ಲ ಒಬ್ಬೊಬ್ಬರೇ ಪುಣ್ಯಾತ್ಮರು. ಗಾಡಿ ಒಂದು ಫಾಸ್ಟ್ ಆಗ್ತದೆ. ತಂಗಿ ನೀನು ನೋಡಿದ್ದಮ್ಮ? ಹಾಂ, ನೀನು ಯೂಟ್ಯೂಬಲ್ಲಿ ಹಾಕ್ತಿ, ಲೈಕ್ ಮಾಡ್ತೀವಿ ನಾನು ಅಣ್ಣನ. ಯೂಟ್ಯೂಬು ಫೇಸ್ಬುಕ್ ಮಾಡೋರು ಪುಣ್ಯಾತ್ಮಗಳು. ಯಾವ ಊರ ಗೊತ್ತಿಲ್ಲ. ಅವ್ನು ಮೊದಲ ಇವನು ಯಾವ ಊರು ಕೇಳ ಹೇಳ್ತಾನೆ. ಯಾವ ಊರ ರಮ್ಮಿದಿ? ಆಂಧ್ರ. ಆ ರಪ್ಪಂಗೆ ಹಾರ್ಟ್ ಅಟ್ಯಾಕ ಯೋಚನೆ ಮಾಡ್ತಾರೆ. ರಪ್ಪಂಗೆ ಹಾರ್ಟ್ ಅಟ್ಯಾಕ್ ಹುಷಾರಾಗುತ್ತೆ. ಅವನು ಅಲ್ಲೇ